Welcome to Books Reader Hub, where we bring your favorite books to life. Subscribe for the best summaries. ಸ್ನೇಹಿತರೆ, ಕೆಲವು ಜನರು ಯಾವುದೇ ಶಬ್ದ ಮಾಡದೆ, ಪ್ರದರ್ಶನ ನೀಡದೆ, ದೊಡ್ಡ ಸಂಬಳವಿಲ್ಲದೆ ನಿಧಾನವಾಗಿ ಶ್ರೀಮಂತರಾಗುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಆದರೆ ಕೆಲವರು ಚೆನ್ನಾಗಿ ಗಳಿಸಿದ ನಂತರವೂ ಯಾವಾಗಲೂ ಹಣದ ಹಿಂದೆ ಸತ್ಯವೆಂದರೆ, ಶ್ರೀಮಂತ ಜಗತ್ತಿನಲ್ಲಿ ಒಂದು ದೇಶವಿದೆ. ಅಲ್ಲಿ ಜನರು ಶಿಸ್ತು, ಸರಳತೆ ಮತ್ತು ಮೌನ ಸ್ಥಿರತೆಯ ಮೂಲಕ ಸಂಪತ್ತನ್ನು ಸೃಷ್ಟಿಸುತ್ತಾರೆ ಮತ್ತು ಆ ಅಭ್ಯಾಸಗಳು ಇಂದು ನಿಮ್ಮ ಆರ್ಥಿಕ ಜೀವನವನ್ನು ಬದಲಾಯಿಸಬಹುದು. ನೀವು ಯೋಚಿಸಿ, ಪ್ರತಿ ತಿಂಗಳು ಹೆಚ್ಚು ಹಣವನ್ನು ಉಳಿಸಲು ಪ್ರಾರಂಭಿಸಿ, ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಮತ್ತು ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಮೌಲ್ಯವನ್ನು ಒದಗಿಸಿ. ನಿಮ್ಮ ತಪ್ಪುಗಳಿಂದ ಕಲಿಯಲು ಆರಂಭಿಸಿ ಹಾಗೂ ಭಾವನೆಗಳ ಬದಲಾಗಿ ವ್ಯವಸ್ಥೆಗಳನ್ನು ಅವಲಂಬಿಸಿ. ಒಂದೇ ವರ್ಷದಲ್ಲಿ ನಿಮ್ಮ ಜೀವನವು ಎಷ್ಟೊಂದು ಬದಲಾಗಬಲ್ಲದು ಎಂಬುದನ್ನು ಒಮ್ಮೆ ಊಹಿಸಿಕೊಳ್ಳಿ. ವ್ಯತ್ಯಾಸವಿರುವುದು ಇಲ್ಲೇ. ಸಾಮಾನ್ಯ ಜನರು ಹಣ ಕೈಗೆ ಬಂದ ತಕ್ಷಣ ಅದನ್ನು ಖರ್ಚು ಮಾಡುತ್ತಾರೆ, ಆದರೆ ಜಾಣರು ಸಂಪತ್ತನ್ನು ಆಕರ್ಷಿಸುವಂತಹ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಸಂಪತ್ತಿನೆಡೆಗೆ ನಿಧಾನವಾಗಿ ಹಾಗೂ ಖಚಿತವಾಗಿ ಕೊಂಡೊಯ್ಯುವ 9 ಜಪಾನೀಸ್ ಅಭ್ಯಾಸಗಳ ಬಗ್ಗೆ ನೀವು ತಿಳಿದುಕೊಳ್ಳಲಿದ್ದೀರಿ. ಸಣ್ಣ ದೈನಂದಿನ ಬದಲಾವಣೆಗಳು ದೀರ್ಘಾವಧಿಯ ಸಂಪತ್ತನ್ನು ಹೇಗೆ ಸೃಷ್ಟಿಸುತ್ತವೆ? ಶಿಸ್ತು ಪ್ರತಿಭೆಗಿಂತ ಹೆಚ್ಚು ಶಕ್ತಿಶಾಲಿ ಸಾಧನ ಏಕೆ? ಮತ್ತು ಪ್ರೇರಣೆಯಲ್ಲಿ ಮಾತ್ರವಲ್ಲದೆ ಪ್ರಾಯೋಗಿಕ ಬುದ್ಧಿವಂತಿಕೆಯಲ್ಲಿ ಬೇರೂರಿರುವ ಸರಳ ಮನಸ್ಥಿತಿಯ ಬದಲಾವಣೆಯು ಆರ್ಥಿಕ ಒತ್ತಡದಿಂದ ಕ್ರಮೇಣ ಮುಕ್ತರಾಗಲು ನಿಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಕಂಡುಕೊಳ್ಳಿ. ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ. ಪ್ರತಿಯೊಂದು ಹೊಸ ಅಭ್ಯಾಸವನ್ನು ಚರ್ಚಿಸಿದಾಗ ಚಿತ್ರವು ಸ್ಪಷ್ಟವಾಗುತ್ತದೆ ಮತ್ತು ಬಹುಶಃ ಈ ಅಭ್ಯಾಸಗಳಲ್ಲಿ ಒಂದು ನಿಮ್ಮ ಇಡೀ ಜೀವನವನ್ನು ಪರಿವರ್ತಿಸಬಹುದು. ಯಶಸ್ಸು, ಹಣದ ಮನಸ್ಥಿತಿ ಮತ್ತು ಸ್ವಯಂ ಬೆಳವಣಿಗೆಯ ಕುರಿತು ನಿಮಗೆ ಇಂತಹ ಪ್ರಭಾವಶಾಲಿ ವಿಡಿಯೋಗಳು ಬೇಕಾದರೆ ಈಗಲೇ ಚಾನಲ್ಗೆ ಚಂದಾದಾರರಾಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಕ್ವೈಟ್ ರಿಚ್ ಎಂದು ಟೈಪ್ ಮಾಡಿ. ಜಗತ್ತು ಏನನ್ನು ಒಳಗೊಂಡಿದೆ ಎಂಬುದರ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಹಣವು ಒಳಗೆ ಬರುತ್ತದೆ ಆದರೆ ಹೊರಗೆ ಹೋಗುತ್ತದೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಆದರೆ ಅದು ನಿಜವಾಗಿಯೂ ಎಲ್ಲಿಗೆ ಹೋಗುತ್ತದೆ ಎಂದು ನಿಮಗೆ ತಿಳಿದಿಲ್ಲವೇ? ತಿಂಗಳ ಆರಂಭದಲ್ಲಿ ನಿಮಗೆ ಆತ್ಮವಿಶ್ವಾಸ ಇರುತ್ತದೆ, ನಿಮ್ಮ ಜೇಬುಗಳು ತುಂಬಿರುತ್ತವೆ ಮತ್ತು ನಿಮಗೆ ದೊಡ್ಡ ಯೋಜನೆಗಳಿವೆ. ಆದರೆ ತಿಂಗಳ ಅಂತ್ಯದ ವೇಳೆಗೆ ಒಂದೇ ಒಂದು ಪ್ರಶ್ನೆ ಉಳಿದಿದೆ: ಹಣ ಎಲ್ಲಿಗೆ ಹೋಯಿತು? ಇದು ನಿಜ. ಅನೇಕ ಜನರು ತಮ್ಮ ಆದಾಯ ತುಂಬಾ ಕಡಿಮೆ ಎಂದು ಭಾವಿಸಿ ತಮ್ಮ ಹಣಕಾಸನ್ನು ನಿರ್ವಹಿಸುವುದನ್ನು ಬಿಟ್ಟು ಬಿಡುತ್ತಾರೆ. ಆದಾಗ್ಯೂ ನಿಜವಾದ ಕಾರಣವೆಂದರೆ ಗಮನದ ಕೊರತೆ. ಹಣವು ಸದ್ದಿಲ್ಲದೆ ಜಾರಿ ಹೋಗುವುದಿಲ್ಲ, ನಾವು ಅದನ್ನು ಟ್ರ್ಯಾಕ್ ಮಾಡಲು ವಿಫಲರಾಗುತ್ತೇವೆ. ನಿಮ್ಮ ಜೀವನವು ಬದಲಾಗಬಹುದಾದ ಸ್ಥಳ ಇದು. ಜಪಾನ್ನಲ್ಲಿ ಪ್ರತಿಯೊಂದು ಖರ್ಚನ್ನು ದಾಖಲಿಸುವುದನ್ನು ಪ್ರಬಲ ಅಭ್ಯಾಸವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಇರುವುದು ಒಂದು ನೆಪವಾಗಿ ಬದಲಾಗುತ್ತದೆ. ಸ್ವಲ್ಪ ಯೋಚಿಸಿ, ಇನ್ನು ನೀವು ಚಹಾ ಕುಡಿದಿದ್ದೀರಿ, ಆನ್ಲೈನ್ನಲ್ಲಿ ಏನನ್ನಾದರೂ ಆರ್ಡರ್ ಮಾಡಿದ್ದೀರಿ, ಅನಗತ್ಯ ಮೊಬೈಲ್ ರೀಚಾರ್ಜ್ ಮಾಡಿದ್ದೀರಿ, ತಿಂಡಿ ತಿಂದಿದ್ದೀರಿ ಮತ್ತು ಯಾದೃಚ್ಛಿಕ ವಸ್ತುವನ್ನು ಖರೀದಿಸಿದ್ದೀರಿ. ಪ್ರತಿಯೊಂದು ವೆಚ್ಚವೂ ಚಿಕ್ಕದಾಗಿತ್ತು, ಆದರೆ ಈ ಸಣ್ಣ ವೆಚ್ಚಗಳು ಸೇರಿದಾಗ ಅವು ನಿಮ್ಮ ಹಣಕಾಸಿನಲ್ಲಿ ದೊಡ್ಡ ರಂಧ್ರಗಳನ್ನು ಸೃಷ್ಟಿಸುತ್ತವೆ. ವ್ಯತ್ಯಾಸ ಇರುವುದು ಅಲ್ಲೇ. ಊಹಿಸಿ, ಒಬ್ಬ ವ್ಯಕ್ತಿ ತಿಂಗಳಿಗೆ 30,000 ರೂಪೀಸ್ ಗಳಿಸುತ್ತಾನೆ ಮತ್ತು ಇನ್ನೊಬ್ಬ ವ್ಯಕ್ತಿ ಅದೇ ಮೊತ್ತವನ್ನು ಗಳಿಸುತ್ತಾನೆ. ತಿಂಗಳ ಕೊನೆಯಲ್ಲಿ ಮೊದಲ ವ್ಯಕ್ತಿ ಒತ್ತಡವನ್ನು ಎದುರಿಸುತ್ತಾನೆ, ಆದರೆ ಎರಡನೆಯವನು ಉಳಿತಾಯವನ್ನು ಹೊಂದಿರುತ್ತಾನೆ. ಏಕೆ? ಏಕೆಂದರೆ ಎರಡನೇ ವ್ಯಕ್ತಿ ಕಾಕಿಬೋ ವಿಧಾನವನ್ನು ಅಳವಡಿಸಿಕೊಂಡರು. ಅವರು ಪ್ರತಿ ವೆಚ್ಚವನ್ನು ದಾಖಲಿಸಿದರು ಮತ್ತು ಅವುಗಳನ್ನು ವರ್ಗೀಕರಿಸಿದರು: ಅಗತ್ಯ, ಉಪಯುಕ್ತ, ಭಾವನಾತ್ಮಕ. ಕೆಲವೇ ದಿನಗಳಲ್ಲಿ ಸತ್ಯ ಸ್ಪಷ್ಟವಾಯಿತು. ಸಮಸ್ಯೆ ಹಣದ ಕೊರತೆಯಲ್ಲ, ಆದರೆ ಅರಿವಿನ ಕೊರತೆ ಎಂದು ಅವರು ಅರಿತುಕೊಂಡರು. ನೆನಪಿಡಿ, ಸಂಖ್ಯೆಗಳು ಭಾವನೆಗಳಿಗಿಂತ ಹೆಚ್ಚು ಪ್ರಾಮಾಣಿಕವಾಗಿವೆ. 2,500 ರೂಪಾಯಿಗಳು ಕಡುಬಯಕೆಗಳಿಗೆ, 1,800 ರೂಪಾಯಿಗಳು ಯಾದೃಚ್ಛಿಕ ಚಂದಾದಾರಿಕೆಗಳಿಗೆ ಮತ್ತು 3,000 ರೂಪಾಯಿಗಳು ಪ್ರಚೋದನೆಯ ಶಾಪಿಂಗ್ಗೆ ಹೋಗಿವೆ ಎಂದು ನೀವು ಬರೆದಾಗ
ಮನ್ನಿಸುವಿಕೆಗಳು ಕಣ್ಮರೆಯಾಗಲು ಪ್ರಾರಂಭಿಸುತ್ತವೆ ಮತ್ತು ಮನ್ನಿಸುವಿಕೆಗಳು ಕೊನೆಗೊಂಡಲ್ಲಿ ಬೆಳವಣಿಗೆ ಕಕಿಬು ಕೇವಲ ವೆಚ್ಚಗಳನ್ನು ದಾಖಲಿಸುವ ಬಗ್ಗೆ ಅಲ್ಲ. ಇದು ನಿಮ್ಮ ಮುಂದೆ ಕನ್ನಡಿ ಹಿಡಿಯುವ ಬಗ್ಗೆ. ಅನೇಕ ಜನರು ಮಾರುಕಟ್ಟೆ, ಅವರ ಕುಟುಂಬ ಅಥವಾ ಅವರ ಸಂಬಳವನ್ನು ದೂಷಿಸುತ್ತಾರೆ. ಆದರೆ ನೀವು ನೋಟ್ಬುಕ್ ತೆರೆದ ಕ್ಷಣ ನಿಜವಾದ ಅಪರಾಧಿ ಬಹಿರಂಗಗೊಳ್ಳುತ್ತದೆ. ಅನಿಯಂತ್ರಿತ ಅಭ್ಯಾಸಗಳು. ಕೆಲವು ದಿನಗಳವರೆಗೆ ನಿಮ್ಮ ಖರ್ಚುಗಳನ್ನು ಟ್ರ್ಯಾಕ್ ಮಾಡಿ ಮತ್ತು ನಿಮ್ಮನ್ನು ಕೇಳಿಕೊಳ್ಳಿ, ಇದು ಅಗತ್ಯವೇ? ಇದು ಮೌಲ್ಯವನ್ನು ಸೇರಿಸಿದೆಯೇ? ಇದನ್ನು ತಪ್ಪಿಸಬಹುದೇ? ಈ ಸಣ್ಣ ಪ್ರಶ್ನೆಗಳು ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ಮೊದಲ ತಿಂಗಳು ಆಘಾತಕಾರಿಯಾಗಿ ಬರಬಹುದು, ಆದರೆ 2ನೇ ತಿಂಗಳ ಹೊತ್ತಿಗೆ ನೀವು ನಿಯಂತ್ರಣವನ್ನು ಪಡೆಯುತ್ತೀರಿ. 3ನೇ ತಿಂಗಳು. ಸತ್ಯವೇನೆಂದರೆ, ಸಂಪತ್ತು ಯಾವಾಗಲೂ ಗಳಿಕೆಯಿಂದ ಪ್ರಾರಂಭವಾಗುವುದಿಲ್ಲ, ಅದು ಅರಿವಿಂದ ಪ್ರಾರಂಭವಾಗುತ್ತದೆ. ಹಣ ಎಲ್ಲಿಗೆ ಹೋಗುತ್ತಿದೆ ಎಂದು ನಿಮಗೆ ತಿಳಿದಿಲ್ಲದಿದ್ದರೆ, ಹೆಚ್ಚಿನ ಹಣ ಬಂದರೂ ಅದೇ ಸಂಭವಿಸುತ್ತದೆ. ಮೊತ್ತ ಮಾತ್ರ ಹೆಚ್ಚಾಗುತ್ತದೆ. ಆದಾಯವನ್ನು ಹೆಚ್ಚಿಸುವ ಮೊದಲು ಸ್ಪಷ್ಟತೆಯನ್ನು ಹೆಚ್ಚಿಸಿ. ಇಂದಿನಿಂದ ಸರಳ ನಿಯಮವನ್ನು ಮಾಡಿ. 10 ರೂಪಾಯಿಗಳಾಗಲಿ ಅಥವಾ 10,000 ರೂಪಾಯಿಗಳಾಗಲಿ ಪ್ರತಿಯೊಂದು ಖರ್ಚನ್ನು ಖರ್ಚು ಮಾಡಿ, ಏಕೆಂದರೆ ಮೊತ್ತವು ಚಿಕ್ಕದಲ್ಲ, ಅಭ್ಯಾಸಗಳು ಶಕ್ತಿಯುತವಾಗಿವೆ. ಸಾಮಾನ್ಯ ಜನರು ಬೇಸರಗೊಂಡು ಬಿಟ್ಟುಬಿಡುವ ಹಂತ ಇದು. ಆದರೆ ಶಿಸ್ತುಬದ್ಧ ಜನರು ಸದ್ದಿಲ್ಲದೆ ಶ್ರೀಮಂತರಾಗಲು ಪ್ರಾರಂಭಿಸುತ್ತಾರೆ. ಆದಾಗ್ಯೂ ಕೇವಲ ಖರ್ಚುಗಳನ್ನು ದಾಖಲಿಸುವುದು ಸಾಕಾಗುವುದಿಲ್ಲ. ನಿಮ್ಮನ್ನು ಕೇಳಿಕೊಳ್ಳಿ, ನಿಮ್ಮ ಜೀವನದಲ್ಲಿ ನಿಜವಾದ ಸಮಸ್ಯೆ ಹಣದ ಕೊರತೆಯೇ ಅಥವಾ ಅದು ವ್ಯರ್ಥ ಖರ್ಚೆ? ಏಕೆಂದರೆ ಅನೇಕ ಜನರು ಆದಾಯದ ಬಗ್ಗೆ ಮಾತನಾಡುತ್ತಾರೆ. ಅವಕಾಶಗಳು ವಿರಳವಾಗಿರಬಹುದು ಮತ್ತು ಅದೃಷ್ಟದ ಕೊರತೆ ಇರಬಹುದು. ಆದರೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ, ದೊಡ್ಡ ಕೊರತೆ ಶಿಸ್ತಿನಲ್ಲಿಲ್ಲ, ಅರಿವಿನ ಕೊರತೆಯಿಂದ ದೊಡ್ಡ ವ್ಯರ್ಥ ಉಂಟಾಗುತ್ತದೆ. ಹಣ ಖರ್ಚಾಗುವುದು ಅಥವಾ ಶಕ್ತಿ ಕಡಿಮೆಯಾಗುವುದು ಮಾತ್ರವಲ್ಲ, ಅದು ತಪ್ಪು ಸ್ಥಳಗಳಲ್ಲಿ ವ್ಯರ್ಥವಾಗುತ್ತದೆ. ಸತ್ಯವೆಂದರೆ, ಜನರು ಬಡವರಾಗುವುದು ಅವರು ಗಳಿಸುವುದರಿಂದಲ್ಲ, ಅವರು ತಮ್ಮ ಅಭ್ಯಾಸಗಳಿಂದ ಬಡವರಾಗುತ್ತಾರೆ. ಮತ್ತು ಇಲ್ಲಿಯೇ ಮೊಟೈನೈ ಎಂಬ ಪ್ರಬಲ ಜಪಾನಿನ ತತ್ವಶಾಸ್ತ್ರವು ಕಾರ್ಯರೂಪಕ್ಕೆ ಬರುತ್ತದೆ. ಮೊಟೈನೈ ಎಂದರೆ, ಅಮೂಲ್ಯವಾದದ್ದನ್ನು ವ್ಯರ್ಥ ಮಾಡಬೇಡಿ. ಊಹಿಸಿ, ಒಬ್ಬ ವ್ಯಕ್ತಿಯು ಪ್ರತಿದಿನ ಅನಗತ್ಯ ವಸ್ತುಗಳಿಗೆ, ಕಾಫಿ, ತಿಂಡಿಗಳು, ಯಾದೃಚ್ಛಿಕ ಆನ್ಲೈನ್ ಡೀಲ್ಗಳು ಅಥವಾ ಇಂಪಲ್ಸ್ ಶಾಪಿಂಗ್ಗಾಗಿ ₹100 ಖರ್ಚು ಮಾಡುತ್ತಾನೆ. ಇದು ಸಣ್ಣ ಮೊತ್ತದಂತೆ ತೋರುತ್ತದೆ, ಆದರೆ ಅದು ತಿಂಗಳಿಗೆ ₹4,500 ಮತ್ತು ವರ್ಷಕ್ಕೆ ₹54,000 ಆಗುತ್ತದೆ. ಒಂದು ದಶಕದಲ್ಲಿ ಆ ಸಣ್ಣ ಅಭ್ಯಾಸಗಳು ಲಕ್ಷಾಂತರ ರೂಪಾಯಿಗಳನ್ನು ನುಂಗುತ್ತವೆ. ಅಲ್ಲಿಯೇ ವ್ಯತ್ಯಾಸವಿದೆ. ಮೌತಿನೈ ಎಂದರೆ ಕೇವಲ ಹಣ ಉಳಿಸುವುದಲ್ಲ, ಅದು ಗೌರವವನ್ನು ಕಲಿಸುತ್ತದೆ. ನೀವು ಈಗಾಗಲೇ ಹೊಂದಿರುವುದಕ್ಕೆ ಗೌರವ. ನಿಮ್ಮ ತಟ್ಟೆಯಲ್ಲಿ ಅರ್ಧದಷ್ಟು ಆಹಾರವನ್ನು ಬಿಡುವುದು, ನೀವು ಎಂದಿಗೂ ಧರಿಸದ ಬಟ್ಟೆಗಳನ್ನು ಖರೀದಿಸುವುದು, ಸಕ್ರಿಯ ಚಂದಾದಾರಿಕೆಗಳನ್ನು ಮರೆತುಬಿಡುವುದು ಅಥವಾ ಗಂಟೆಗಟ್ಟಲೆ ಬುದ್ಧಿಹೀನವಾಗಿ ಸ್ಕ್ರೋಲ್ ಮಾಡುವುದನ್ನು ಯೋಚಿಸಿ. ಒಂದೇ ಸಂಬಳವನ್ನು ಗಳಿಸುವ 2 ಜನರನ್ನು ಪರಿಗಣಿಸಿ. ಮೊದಲನೆಯವನು ಪ್ರತಿ ತಿಂಗಳು ಹೊಸ ಗ್ಯಾಜೆಟ್ ಅನ್ನು ಬಯಸುತ್ತಾನೆ ಮತ್ತು ಪ್ರತಿಯೊಂದು ಪ್ರವೃತ್ತಿಯನ್ನು ಅನುಸರಿಸುತ್ತಾನೆ. ಕೊಡುಗೆಗಳನ್ನು ಪರಿಶೀಲಿಸಿದ ನಂತರವೇ ಅವರ ಖರೀದಿಗಳನ್ನು ಮಾಡುತ್ತಾನೆ. ಎರಡನೆಯದಾಗಿ, ಅವರ ಫೋನ್ನ ಅಗತ್ಯವಿಲ್ಲದವರೆಗೆ ಅದನ್ನು ಬಳಸುತ್ತಾನೆ ಮತ್ತು ತನ್ನ ವಸ್ತುಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಅಗತ್ಯಗಳು ಮತ್ತು ಬಯಕೆಗಳ ನಡುವಿನ ವ್ಯತ್ಯಾಸವನ್ನು ಅವನು ಅರ್ಥಮಾಡಿಕೊಳ್ಳುತ್ತಾನೆ. ಪ್ರತಿ ಖರೀದಿಗೂ ಮೊದಲು ಅವನು ತನ್ನನ್ನು ತಾನೇ ಕೇಳಿಕೊಳ್ಳುತ್ತಾನೆ, ಇದು ಅವಶ್ಯಕತೆಯೇ ಅಥವಾ ಕೇವಲ ಪ್ರಚೋದನೆಯೇ? ಕಳೆಯುವ ಪ್ರತಿ ಗಂಟೆಗೂ ಮೊದಲು ಅವನು ಕೇಳುತ್ತಾನೆ, ಇದು ಬೆಳವಣಿಗೆಗೆ ಕಾರಣವಾಗುತ್ತದೆಯೇ ಅಥವಾ ಕೇವಲ ಗಮನ ಬೇರೆಡೆಗೆ ಸೆಳೆಯುತ್ತದೆಯೇ? ಯಾವುದೇ ಕೌಶಲ್ಯವನ್ನು ಬಳಸುವ ಮೊದಲು ನಿಮ್ಮನ್ನು ಕೇಳಿಕೊಳ್ಳಿ, ನಾನು ಅದನ್ನು ಬಳಸುತ್ತಿದ್ದೇನೆಯೇ ಅಥವಾ ವ್ಯರ್ಥ ಮಾಡುತ್ತಿದ್ದೇನೆಯೇ? ಶ್ರೀಮಂತರಾಗಲು ಹೆಚ್ಚು ಸಂಪಾದಿಸಬೇಕು ಎಂದು ಜನರು ಹೆಚ್ಚಾಗಿ ಭಾವಿಸುತ್ತಾರೆ. ಹೌದು, ಗಳಿಸುವುದು ಮುಖ್ಯ, ಆದರೆ ಬಕೆಟ್ನಲ್ಲಿ ರಂಧ್ರವಿದ್ದರೆ ಹೆಚ್ಚು ನೀರು ಸುರಿಯುವುದರಿಂದ ಸಹಾಯವಾಗುವುದಿಲ್ಲ. ಮೊದಲು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ. ಮೊದಲು ಮೌಲ್ಯವನ್ನು ಗುರುತಿಸಿ. ಮುಂದಿನ 7 ದಿನಗಳವರೆಗೆ ಹಠಾತ್ ಖರೀದಿಗಳು ಮತ್ತು ಆಹಾರ ವ್ಯರ್ಥವನ್ನು ತಪ್ಪಿಸಿ. ಬುದ್ಧಿಹೀನ ಸ್ಕ್ರೋಲಿಂಗ್ ಅನ್ನು ಕಡಿಮೆ ಮಾಡಿ ಮತ್ತು ನೀವು ಈಗಾಗಲೇ ಹೊಂದಿರುವುದನ್ನು ಉತ್ತಮವಾಗಿ ಬಳಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವ ಸಮೃದ್ಧಿಯನ್ನು ನೋಡಿ,
ನೀವು ಗಮನ ಮಾತ್ರ ಕಾಣೆಯಾಗಿತ್ತು. ವಿಜೇತರು ಮತ್ತು ಸರಾಸರಿ ಜನರು ಭಿನ್ನವಾಗಿರುವುದು ಇಲ್ಲಿಯೇ. ವಿಜೇತರು ಬೆಳವಣಿಗೆಗೆ ಸಂಪನ್ಮೂಲಗಳನ್ನು ಬಳಸುತ್ತಾರೆ, ಆದರೆ ಇತರರು ಅವುಗಳನ್ನು ಕೇವಲ ಮನರಂಜನೆಗಾಗಿ ಬಳಸುತ್ತಾರೆ. ನೆನಪಿಡಿ, ಹಣವನ್ನು ಗಳಿಸುವ ಮೊದಲು ಅದನ್ನು ನಿರ್ವಹಿಸಲು ಕಲಿಯಿರಿ ಮತ್ತು ಅದನ್ನು ಗಳಿಸುವ ಮೊದಲು ಸಮಯವನ್ನು ಗೌರವಿಸಿ. ಆದಾಗ್ಯೂ, ವ್ಯರ್ಥ ಮಾಡುವುದನ್ನು ತಡೆಯುವುದರಿಂದ ಸಂಪತ್ತು ಸೃಷ್ಟಿಯಾಗುವುದಿಲ್ಲ. ಬೆಳವಣಿಗೆ ಇಲ್ಲದೆ ಉಳಿತಾಯವು ವ್ಯರ್ಥ. ಅದಕ್ಕಾಗಿಯೇ ಮುಂದಿನ ಅಭ್ಯಾಸವು ಸಣ್ಣ, ದೈನಂದಿನ ಸುಧಾರಣೆಗಳು ಸಾಮಾನ್ಯ ವ್ಯಕ್ತಿಯನ್ನು ತಡೆಯಲಾಗದ ಶಕ್ತಿಯಾಗಿ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ಬಹಿರಂಗಪಡಿಸುತ್ತದೆ, ಮತ್ತು ನಿಜವಾದ ಆವೇಗ ಪ್ರಾರಂಭವಾಗುವುದು ಅಲ್ಲಿಯೇ. ಅಧ್ಯಾಯ 3. ಕೈಜೆನ್. ಸಣ್ಣ ದೈನಂದಿನ ಸುಧಾರಣೆಗಳು. ಕೆಲವು ಜನರು ರಾತ್ರೋರಾತ್ರಿ ಯಶಸ್ಸನ್ನು ಸಾಧಿಸುವುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಆದರೂ ಆ ಯಶಸ್ಸು ಎಂದಿಗೂ ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ. ಹೊರಗಿಂದ ನೋಡಿದರೆ ಒಂದೇ ದಿನದಲ್ಲಿ ಎಲ್ಲವೂ ಬದಲಾದಂತೆ ಕಾಣುತ್ತದೆ, ಆದರೆ ಆಂತರಿಕವಾಗಿ ಆ ರೂಪಾಂತರವು ಸಣ್ಣ ದೈನಂದಿನ ಹೆಜ್ಜೆಗಳ ಪರಿಣಾಮವಾಗಿದೆ. ಸತ್ಯವೆಂದರೆ, ಜನರು ಲಕ್ಷಾಂತರ ಬಯಸುತ್ತಾರೆ, ಆದರೆ ₹100 ಉಳಿಸುವುದು ನೀರಸವೆನಿಸುತ್ತದೆ. ಅವರು ಫಿಟ್ ದೇಹವನ್ನು ಬಯಸುತ್ತಾರೆ, ಆದರೆ 10 ನಿಮಿಷಗಳ ನಡಿಗೆ ಅತ್ಯಲ್ಪವೆಂದು ತೋರುತ್ತದೆ. ಅವರು ಶ್ರೀಮಂತ ಜೀವನ ಶೈಲಿಯನ್ನು ಬಯಸುತ್ತಾರೆ, ಆದರೆ ದೈನಂದಿನ ಕಲಿಕೆ ಅರ್ಥಹೀನವೆಂದು ಭಾವಿಸುತ್ತದೆ. ಮತ್ತು ಇದು ಏಕೆಂದರೆ ಜೀವನವು ಹಠಾತ್ ಜಿಗಿತಗಳಿಂದ ಕಡಿಮೆ ಬದಲಾಗುತ್ತದೆ ಮತ್ತು ಅಭ್ಯಾಸಗಳಿಂದ ಹೆಚ್ಚು ಬದಲಾಗುತ್ತದೆ. ಊಹಿಸಿ, ಒಬ್ಬ ವ್ಯಕ್ತಿಯು ದಿನಕ್ಕೆ 20 ನಿಮಿಷಗಳನ್ನು ಹಣಕಾಸಿನ ಬಗ್ಗೆ ಕಲಿಯುತ್ತಾನೆ, ಸ್ವಲ್ಪ ಹಣವನ್ನು ಹೂಡಿಕೆ ಮಾಡುತ್ತಾನೆ, ತನ್ನ ಕೆಲಸವನ್ನು 1% ಸುಧಾರಿಸುತ್ತಾನೆ ಮತ್ತು ಒಂದು ಕೆಟ್ಟ ಅಭ್ಯಾಸವನ್ನು ತ್ಯಜಿಸುತ್ತಾನೆ. ಇನ್ನೊಬ್ಬ ವ್ಯಕ್ತಿ ಪ್ರೇರಕ ವಿಡಿಯೋಗಳನ್ನು ವೀಕ್ಷಿಸುತ್ತಾನೆ, ಯೋಜನೆಗಳನ್ನು ಮಾಡುತ್ತಾನೆ ಮತ್ತು ದೊಡ್ಡ ಕನಸುಗಳ ಬಗ್ಗೆ ಮಾತನಾಡುತ್ತಾನೆ, ಆದರೆ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ. 1 ವರ್ಷದ ನಂತರ ವ್ಯತ್ಯಾಸವು ಆಘಾತಕಾರಿಯಾಗಿದೆ. ಏಕೆಂದರೆ ಸಂಯೋಜನೆಯು ಹಣಕ್ಕೆ ಮಾತ್ರವಲ್ಲ, ಅಭ್ಯಾಸಗಳಿಗೂ ಅನ್ವಯಿಸುತ್ತದೆ. ಅಲ್ಲಿಯೇ ವ್ಯತ್ಯಾಸವಿದೆ. ಸೋತವರು ತೀವ್ರತೆಯಿಂದ ಅಭಿವೃದ್ಧಿ ಹೊಂದುತ್ತಾರೆ, ವಿಜೇತರು ಸ್ಥಿರತೆಯಿಂದ ಅಭಿವೃದ್ಧಿ ಹೊಂದುತ್ತಾರೆ. ಸೋಮವಾರದಂದು 5 ಗಂಟೆಗಳ ಕಾಲ ಉತ್ಸಾಹದಿಂದ ಕೆಲಸ ಮಾಡುವುದು ಸುಲಭ, ಆದರೆ 300 ದಿನಗಳವರೆಗೆ ಪ್ರತಿದಿನ 30 ನಿಮಿಷಗಳನ್ನು ಮೀಸಲಿಡುವುದು ಕಷ್ಟ, ಮತ್ತು ಕಷ್ಟಕರವಾದದ್ದು ನಿಖರವಾಗಿ ಮೌಲ್ಯಯುತವಾಗಿದೆ. ನೆನಪಿಡಿ, ನಾಟಕೀಯ ಬದಲಾವಣೆಯು ರೋಮಾಂಚನಕಾರಿಯಾಗಿ ಕಾಣಿಸಬಹುದು. ನಿಮಗೆ ಕೆಲಸವಿದ್ದರೆ ಹೊಸ ಕೌಶಲ್ಯವನ್ನು ಕಲಿಯಿರಿ. ನೀವು ವ್ಯವಹಾರವನ್ನು ನಡೆಸುತ್ತಿದ್ದರೆ ನಿಮ್ಮ ಪ್ರಕ್ರಿಯೆಗಳನ್ನು ಸುಧಾರಿಸಿ. ಹಣವು ಬಿಗಿಯಾಗಿದ್ದರೆ ನಿಮ್ಮ ಖರ್ಚನ್ನು ನೋಡಿ. ನಿಮ್ಮ ಅರಿವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಇದ್ದರೆ ನಿಮ್ಮ ಸಂವಹನ ಕೌಶಲ್ಯದ ಮೇಲೆ ಕೆಲಸ ಮಾಡಿ. ಆ ಸಮಯದಲ್ಲಿ ಸಣ್ಣ ಗೆಲುವುಗಳು ಮತ್ತು ಕಾರ್ಯಗಳು ಅತ್ಯಲ್ಪವೆಂದು ತೋರುತ್ತದೆಯಾದರೂ ತಿಂಗಳುಗಳ ನಂತರ ಆ ವ್ಯಕ್ತಿಗಳು ಉಳಿದವರಿಂದ ಎದ್ದು ಕಾಣುತ್ತಾರೆ. ಹೊರಗಿನವರು ಅದನ್ನು ಅದೃಷ್ಟಕ್ಕೆ ಕಾರಣವೆಂದು ಹೇಳಬಹುದು, ಆದರೆ ಸತ್ಯವೆಂದರೆ ಅದೃಷ್ಟವು ಪುನರಾವರ್ತಿತ ಪ್ರಯತ್ನಕ್ಕೆ ಮತ್ತೊಂದು ಹೆಸರಾಗಿದೆ. ತಾಳ್ಮೆ ಕೈಜೆನ್ನ ಶ್ರೇಷ್ಠ ಅಸ್ತ್ರ, ಏಕೆಂದರೆ ಆರಂಭದಲ್ಲಿ ಫಲಿತಾಂಶಗಳು ಗೋಚರಿಸುವುದಿಲ್ಲ. ಮೊದಲ 10 ದಿನಗಳು ಬೇಸರವನ್ನುಂಟು ಮಾಡುತ್ತವೆ ಮತ್ತು ಮೊದಲ 30 ದಿನಗಳು ನಿಧಾನವಾಗಿ ಕಾಣುತ್ತವೆ. ಆದರೂ ಶಿಸ್ತುಬದ್ಧ ಜನರು ಮುಂದೆ ಸಾಗುತ್ತಾರೆ. ಇಂದಿನಿಂದ ಒಂದು ನಿಯಮವನ್ನು ಮಾಡಿ. ಬೃಹತ್ ಗುರಿಗಳನ್ನು ಮರೆತು ಸಣ್ಣ ಕ್ರಿಯೆಗಳ ಮೇಲೆ ಕೇಂದ್ರೀಕರಿಸಿ. ಪ್ರತಿದಿನ ₹50 ಉಳಿಸಿ. ಪ್ರತಿದಿನ 15 ನಿಮಿಷಗಳ ಕಾಲ ಕಲಿಯಿರಿ. ಪ್ರತಿದಿನ 10 ಪುಷ್ ಅಪ್ಗಳನ್ನು ಮಾಡಿ. ಪ್ರತಿದಿನ ಒಂದು ಅನಗತ್ಯ ವೆಚ್ಚವನ್ನು ಕಡಿತಗೊಳಿಸಿ. ಪ್ರತಿದಿನ ಒಂದು ಉಪಯುಕ್ತ ಸಂಪರ್ಕವನ್ನು ನಿರ್ಮಿಸಿ. ಸಣ್ಣ ಕ್ರಿಯೆಗಳನ್ನು ಕಡಿಮೆ ಅಂದಾಜು ಮಾಡಬೇಡಿ, ಇವು ಭವಿಷ್ಯದ ಸಾಮ್ರಾಜ್ಯಗಳನ್ನು ನಿರ್ಮಿಸುತ್ತವೆ. ಸತ್ಯವೆಂದರೆ, ನಿಮ್ಮ ಜೀವನದ ದಿಕ್ಕು ಒಂದೇ ದಿನದಲ್ಲಿ ಬದಲಾಗುವುದಿಲ್ಲ. ನಿಮ್ಮ ದಿನಚರಿಯೊಂದಿಗೆ ಎಲ್ಲವೂ ಬದಲಾಗುತ್ತದೆ. ನಿಮ್ಮ ದಿನಚರಿ ದುರ್ಬಲವಾಗಿದ್ದರೆ ನಿಮ್ಮ ಕನಸುಗಳು ಸಹ ದುರ್ಬಲವಾಗಿರುತ್ತವೆ. ನಿಮ್ಮ ದಿನಚರಿ ಶಕ್ತಿಯುತವಾಗಿದ್ದರೆ ಫಲಿತಾಂಶಗಳು ಕಾಣಿಸಿಕೊಳ್ಳಲು ಸಮಯ ತೆಗೆದುಕೊಳ್ಳಬಹುದು, ಆದರೆ ಅವು ಖಂಡಿತವಾಗಿಯೂ ಕಾಣಿಸಿಕೊಳ್ಳುತ್ತವೆ. ಆದಾಗ್ಯೂ, ಕೇವಲ ಸುಧಾರಿಸುವುದು ಸಾಕಾಗುವುದಿಲ್ಲ. ಆ ಸುಧಾರಣೆ ತಪ್ಪು ದಿಕ್ಕಿನಲ್ಲಿದ್ದರೆ ಕಠಿಣ ಪರಿಶ್ರಮವು ನಿಮ್ಮನ್ನು ದಣಿದಂತೆ ಮಾಡುತ್ತದೆ. ಅದಕ್ಕಾಗಿಯೇ ಮುಂದಿನ ಅಭ್ಯಾಸವು ನಿಮ್ಮ ಪ್ರಯತ್ನವನ್ನು ಎಲ್ಲಿ ನಿರ್ದೇಶಿಸಬೇಕು ಮತ್ತು ಯಾವ ಉದ್ದೇಶಕ್ಕಾಗಿ ಬದುಕಬೇಕು ಎಂಬುದನ್ನು
ನಿರ್ಧರಿಸುತ್ತದೆ. ಅದು ಕಠಿಣ ಪರಿಶ್ರಮವನ್ನು ನಿಜವಾಗಿಯೂ ಅರ್ಥಪೂರ್ಣವಾಗಿಸುತ್ತದೆ. ಅಧ್ಯಾಯ 4 ಇಕಿಗೈ ಉದ್ದೇಶ ಚಾಲಿತ ಕೆಲಸ. ಪ್ರತಿದಿನ ಬೆಳಿಗ್ಗೆ ಎಚ್ಚರಗೊಳ್ಳುವುದನ್ನು ಕಲ್ಪಿಸಿಕೊಳ್ಳಿ. ಅಲಾರಾಂ ಬಾರಿಸುತ್ತದೆ. ನೀವು ಎದ್ದೇಳುತ್ತೀರಿ, ಸಿದ್ಧರಾಗಿ ಕೆಲಸಕ್ಕೆ ಹೋಗುತ್ತೀರಿ, ದಿನವಿಡೀ ಶ್ರಮಿಸುತ್ತೀರಿ, ಹಿಂತಿರುಗುತ್ತೀರಿ ಮತ್ತು ಸುಸ್ತಾಗಿ ನಿದ್ರಿಸುತ್ತೀರಿ. ನಂತರ ಚಕ್ರವು ಹೊರಗಿನಿಂದ ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತದೆ. ಆದರೆ ಆಳವಾಗಿ ಒಂದು ಮೌನ ಪ್ರಶ್ನೆ ಸುಸ್ತಾಗುತ್ತದೆ. ನಾನು ಇದನ್ನೆಲ್ಲ ಏಕೆ ಮಾಡುತ್ತಿದ್ದೇನೆ? ಸತ್ಯವೆಂದರೆ ಅನೇಕ ಜನರು ಕೆಲಸ ಮಾಡುತ್ತಿದ್ದರೆ ಬಹಳ ಕಡಿಮೆ ಜನರು ಉದ್ದೇಶಪೂರ್ವಕವಾಗಿ ಕೆಲಸ ಮತ್ತು ಕೆಲಸವು ಕೇವಲ ಅವಶ್ಯಕತೆಯ ವಿಷಯವಾದಾಗ ನೀವು ಆದಾಯವನ್ನು ಗಳಿಸಬಹುದು, ಆದರೆ ನಿಮ್ಮ ಶಕ್ತಿಯು ಖಾಲಿಯಾಗುತ್ತದೆ. ವ್ಯತ್ಯಾಸ ಇರುವುದು ಇಲ್ಲಿಯೇ. ಸ್ವಲ್ಪ ಯೋಚಿಸಿ. ಇಬ್ಬರು ವ್ಯಕ್ತಿಗಳು ಒಂದೇ ಸಂಖ್ಯೆಯ ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದಾರೆ. ಮೊದಲ ವ್ಯಕ್ತಿ ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡುತ್ತಿದ್ದಾನೆ. ಎರಡನೆಯದು ಕಲಿಯುವುದು, ಬೆಳೆಯುವುದು, ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ತಮ್ಮದೇ ಆದ ಮೌಲ್ಯವನ್ನು. ಕೆಲವು ವರ್ಷಗಳ ನಂತರ ಮೊದಲ ವ್ಯಕ್ತಿ ಭಸ್ಮವಾಗುವುದನ್ನು ಅನುಭವಿಸುತ್ತಾನೆ, ಆದರೆ ಎರಡನೆಯವನು ಪ್ರಗತಿಯನ್ನು ಸಾಧಿಸುತ್ತಾನೆ. ಅಲ್ಲಿಯೇ ವ್ಯತ್ಯಾಸವು ಉದ್ಭವಿಸುತ್ತದೆ. ಕೆಲಸವು ಹೊರೆಯಂತೆ ಭಾಸವಾದಾಗ ಒಬ್ಬ ವ್ಯಕ್ತಿಯು ಮುರಿದು ಹೋಗುತ್ತಾನೆ. ಆರಂಭದಲ್ಲಿ ಸಂಬಳವು ಪ್ರೇರಣೆಯನ್ನು ನೀಡುತ್ತದೆ, ಆದರೆ ನಂತರ ಉದ್ದೇಶದ ಪ್ರಜ್ಞೆ ಅತ್ಯಗತ್ಯವಾಗುತ್ತದೆ. ನಿಮ್ಮ ಕೆಲಸವು ನಿಮ್ಮನ್ನು ಆಂತರಿಕವಾಗಿ ಪೂರೈಸದಿದ್ದರೆ ನಿಮ್ಮ ಆದಾಯ ಹೆಚ್ಚಾದರೂ ಜೀವನವು ಖಾಲಿಯಾಗಿರುತ್ತದೆ. ಅದಕ್ಕಾಗಿಯೇ ಇಕಿಗೈ ಎಂಬ ಪರಿಕಲ್ಪನೆಯು ನೀವು ಯಾವುದರಲ್ಲಿ ಉತ್ತಮರು ಮತ್ತು ಜಗತ್ತಿಗೆ ಇದನ್ನು ಪರಿಗಣಿಸಿ. ಒಬ್ಬ ವ್ಯಕ್ತಿಯು ಉದ್ಯೋಗವನ್ನು ಹೊಂದಿದ್ದಾನೆ, ಆದರೆ ಏಕಕಾಲದಲ್ಲಿ ಬರವಣಿಗೆ, ವಿನ್ಯಾಸ, ಬೋಧನೆ, ಮಾರಾಟ, ಕೋಡಿಂಗ್, ವಿಷಯ ರಚನೆ, ವ್ಯಾಪಾರ ಮನೋವಿಜ್ಞಾನ ಅಥವಾ ಸಂವಹನದಂತಹ ಕೌಶಲ್ಯಗಳನ್ನು ನಿರ್ಮಿಸುತ್ತಾನೆ. ಕ್ರಮೇಣ ಯಾವ ಕೆಲಸಗಳು ತಮ್ಮ ಹರಿವನ್ನು ಕಂಡುಕೊಳ್ಳಲು ಅನುವು ಮಾಡಿಕೊಡುತ್ತವೆ ಎಂಬುದನ್ನು ಒಬ್ಬರು ಅರಿತುಕೊಳ್ಳುತ್ತಾರೆ. ಇದು ಕೈಜೆನ್ ನ ಮುಂದಿನ ಹಂತ. ಸಣ್ಣ ಸುಧಾರಣೆಗಳು ಈಗ ಸ್ಪಷ್ಟ ದಿಕ್ಕನ್ನು ಹೊಂದಿವೆ. ನಿರ್ದೇಶನವಿದ್ದಾಗ ಕಠಿಣ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಅದು ಸತ್ಯ. ಅನೇಕ ಜನರು ವೇಗವಾಗಿ ತಪ್ಪು ಏಣಿಯನ್ನು ಏರುತ್ತಿದ್ದಾರೆ. ಅವರಲ್ಲಿ ವೇಗ, ಶಿಸ್ತು ಮತ್ತು ಶ್ರದ್ಧೆ ಇರುತ್ತದೆ. ಆದರೆ ಇಕಿಗೈ ನಿಮ್ಮನ್ನು ನಿಲ್ಲಿಸಿ ನೀವು ಎಲ್ಲಿಗೆ ಧಾವಿಸುತ್ತಿದ್ದೀರಿ ಎಂದು ಕೇಳುವುದು ಇಲ್ಲಿಯೇ. ಇಕಿಗೈ ಎಂದರೆ ಅವರು ಮೌಲ್ಯ ಸೃಷ್ಟಿಯನ್ನು ಬಯಸುತ್ತಾರೆ, ಏಕೆಂದರೆ ನೀವು ಪರಿಹರಿಸುವ ಸಮಸ್ಯೆ ದೊಡ್ಡದಾದಷ್ಟು ನಿಮ್ಮನ್ನು ಅನುಸರಿಸುವ ಆದಾಯ ಹೆಚ್ಚಾಗುತ್ತದೆ. ಆದಾಗ್ಯೂ ತಮ್ಮ ಉದ್ದೇಶವನ್ನು ಕಂಡುಕೊಂಡ ನಂತರ ಮತ್ತು ಸರಿಯಾದ ದಿಕ್ಕನ್ನು ಅರ್ಥಮಾಡಿಕೊಂಡ ನಂತರವೂ ಅನೇಕ ಜನರು ಪರಿಪೂರ್ಣ ಕ್ಷಣಕ್ಕಾಗಿ ವರ್ಷಗಳನ್ನು ವ್ಯರ್ಥ ಮಾಡುತ್ತಾರೆ. ಅದಕ್ಕಾಗಿಯೇ ಮುಂದಿನ ಅಭ್ಯಾಸವು ಅಪೂರ್ಣತೆಗಳ ಹೊರತಾಗಿಯೂ ಹೇಗೆ ಮುಂದುವರಿಯಬೇಕೆಂದು ನಿಮಗೆ ಕಲಿಸುತ್ತದೆ ಮತ್ತು ಅಲ್ಲಿಯೇ ನಿಜವಾದ ಸ್ವಾತಂತ್ರ್ಯ ಪ್ರಾರಂಭವಾಗುತ್ತದೆ. ಅಧ್ಯಾಯ 5 ವಿಷಯಗಳು ಪರಿಪೂರ್ಣವಾಗಿಲ್ಲದ ಕಾರಣ ನೀವು ಎಂದಾದರೂ ನಿಮ್ಮ ಜೀವನವನ್ನು ಸ್ಥಗಿತಗೊಳಿಸಿದ್ದೀರಾ? ಸರಿಯಾದ ಸಮಯ ಬಂದಿಲ್ಲದ ಕಾರಣ, ಹಣ ಕಡಿಮೆ ಇದ್ದ ಕಾರಣ, ಅಥವಾ ನಿಮ್ಮ ಕೌಶಲ್ಯಗಳು ಸಂಪೂರ್ಣವಾಗಿ ಇಲ್ಲದ ಕಾರಣ. ನನಗೆ ಆತ್ಮವಿಶ್ವಾಸದ ಕೊರತೆ ಇತ್ತು. ಕ್ಯಾಮೆರಾ ಚೆನ್ನಾಗಿರಲಿಲ್ಲ, ಮಾರುಕಟ್ಟೆ ಸ್ಪಷ್ಟವಾಗಿರಲಿಲ್ಲ, ಜನರು ಬೆಂಬಲ ನೀಡುತ್ತಿರಲಿಲ್ಲ. ಅನೇಕ ಜನರು ತಮ್ಮ ಕ್ರಿಯೆಗಳಿಂದ ವಿಫಲರಾಗುವುದಿಲ್ಲ, ಅವರು ಕಾಯುವಿಕೆಯಿಂದ ವಿಫಲರಾಗುತ್ತಾರೆ. ಅವರು ಆರಂಭದಲ್ಲಿ ಸೋಲುವುದಿಲ್ಲ, ಅವರು ನಿರಂತರವಾಗಿ ಆರಂಭವನ್ನು ಮುಂದೂಡುವ ಮೂಲಕ ಸೋಲುತ್ತಾರೆ. ಇಲ್ಲಿಯೇ ಆಳವಾದ ಜಪಾನೀಸ್ ತತ್ವಶಾಸ್ತ್ರ ಬರುತ್ತದೆ. ವಾಬಿ ಸಬಿ ಅಪೂರ್ಣತೆಯಲ್ಲೂ ಸೌಂದರ್ಯ, ಮೌಲ್ಯ ಮತ್ತು ಪ್ರಗತಿ ಇರುತ್ತದೆ ಎಂದು ಕಲಿಸುತ್ತದೆ. ಮುರಿದ ವಸ್ತು ನಿಷ್ಪ್ರಯೋಜಕವಲ್ಲ. ಎರಡನೆಯ ವ್ಯಕ್ತಿ ಪ್ರಾರಂಭಿಸುತ್ತಾನೆ, ಅಪೂರ್ಣವಾಗಿದ್ದರೂ ಸಹ. ಮೊದಲನೆಯವನಿಗೆ ಆಲೋಚನೆಗಳಿವೆ, ಎರಡನೆಯವನಿಗೆ ಅನುಭವವಿದೆ. ಮೊದಲನೆಯವನಿಗೆ ನೆಪಗಳಿವೆ, ಎರಡನೆಯವನಿಗೆ ಆವೇಗವಿದೆ. ಕೆಲವು ವರ್ಷಗಳ ನಂತರ ಯಾರಿಗೆ ಫಲಿತಾಂಶಗಳು ಸಿಗುತ್ತವೆ, ಅಲ್ಲೇ ವ್ಯತ್ಯಾಸವಿದೆ. ಪರಿಪೂರ್ಣತೆಯನ್ನು ಬಯಸುವವರಿಗಲ್ಲ, ಕ್ರಮ ತೆಗೆದುಕೊಳ್ಳುವವರಿಗೆ ಜಗತ್ತು ಪ್ರತಿಫಲ ನೀಡುತ್ತದೆ. ನೆನಪಿಡಿ, ಪರಿಪೂರ್ಣತೆ ಹೆಚ್ಚಾಗಿ ಶ್ರೇಷ್ಠತೆಯಲ್ಲ, ಅದು ವೇಷದಲ್ಲಿರುವ ಭಯ. ನಾನು ಇನ್ನೂ ಸಿದ್ಧವಾಗಿಲ್ಲ. ಆಗಾಗ್ಗೆ ಇದು ಸತ್ಯವಲ್ಲ, ಇದು ಕೇವಲ ಭಯ. ಸಮಯ ಸರಿಯಾಗಿಲ್ಲ. ಆಗಾಗ್ಗೆ ಇದು ತರ್ಕವಲ್ಲ,
ಇದು ಕೇವಲ ಸೌಕರ್ಯ ವಲಯ. ನಾನು ಪ್ರಾರಂಭಿಸುವ ಮೊದಲು ಸ್ವಲ್ಪ ಹೆಚ್ಚು ಕಲಿಯಲಿ. ಯಾರೋ ಒಬ್ಬರು ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಲು ಬಯಸುತ್ತಾರೆ, ಆದರೆ ಕ್ಯಾಮೆರಾ ಪರಿಪೂರ್ಣವಲ್ಲ. ಯಾರೋ ಒಬ್ಬರು ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುತ್ತಾರೆ, ಆದರೆ ಲೋಗೋ ಪರಿಪೂರ್ಣವಲ್ಲ. ಯಾರೋ ಒಬ್ಬರು ಹೂಡಿಕೆ ಮಾಡಲು ಬಯಸುತ್ತಾರೆ, ಆದರೆ ಮಾರುಕಟ್ಟೆ ಪರಿಪೂರ್ಣವಲ್ಲ. ಯಾರೋ ಒಬ್ಬರು ಕೌಶಲ್ಯವನ್ನು ಕಲಿಯಲು ಬಯಸುತ್ತಾರೆ ಮತ್ತು ಅಪೂರ್ಣ ಇಂಗ್ಲಿಷ್ನೊಂದಿಗೆ ಪ್ರಾರಂಭಿಸುತ್ತಾರೆ, ಮತ್ತು ಅದು ಮುಂದೆ ಸಾಗುವ ವ್ಯಕ್ತಿ. ಅದು ಸತ್ಯ. ಅದು ಹೀಗೆ ಪ್ರಾರಂಭವಾಗುತ್ತದೆ. ಪಾಂಡಿತ್ಯ ನಂತರ ಬರುತ್ತದೆ. ಅದು ಹಾಗೆ. ಫ್ಲೋಸ್ ಅನ್ನು ಪ್ರಾಣಿಯಂತೆ ಪರಿಗಣಿಸಬೇಡಿ ಎಂದು ವಾಬಿ ನಿಮಗೆ ಕಲಿಸುತ್ತಾನೆ. ಒರಟು ಅಂಚುಗಳು ಕಥೆಯನ್ನು ಸೃಷ್ಟಿಸುತ್ತವೆ. ತಪ್ಪುಗಳು ಸರಿ. ನೀವು ವಿಚಿತ್ರವಾದ ಹರಿಕಾರಾಗುವವರೆಗೆ ನೀವು ನುರಿತ ಸೃಷ್ಟಿಕರ್ತರಾಗಲು ಸಾಧ್ಯವಿಲ್ಲ. ಸರಾಸರಿ ಜನರು ತೀರ್ಪಿನ ಭಯದಲ್ಲಿ ನಿಲ್ಲುವುದು ಇಲ್ಲಿಯೇ, ಮತ್ತು ವಿಜೇತರು ಅಪೂರ್ಣವಾಗಿ ಕಾಣಿಸಿಕೊಂಡಾಗಲೂ ಮುಂದುವರಿಯುತ್ತಾರೆ. ಇಂದಿನಿಂದ ಹೊಸ ನಿಯಮವನ್ನು ಮಾಡಿ. ಪರಿಪೂರ್ಣತೆಗಾಗಿ ಕಾಯುವುದನ್ನು ನಿಲ್ಲಿಸಿ. ಲಭ್ಯವಿರುವುದರೊಂದಿಗೆ ಪ್ರಾರಂಭಿಸಿ. ನೀವು ಜಿಮ್ಗೆ ಹೋಗಲು ಮನೆಯಲ್ಲಿಯೇ ವ್ಯಾಯಾಮ ಮಾಡಿ. ದೊಡ್ಡ ಹೂಡಿಕೆ ಮಾಡಲು ಸಾಧ್ಯವಾಗದಿದ್ದರೆ ಸಣ್ಣದಾಗಿ ಪ್ರಾರಂಭಿಸಿ. ಸ್ಟುಡಿಯೋ ಇಲ್ಲವೇ ನಿಮ್ಮ ಫೋನ್ ಬಳಸಿ ರೆಕಾರ್ಡ್ ಮಾಡಿ. ಸತ್ಯವೆಂದರೆ ನಿಮ್ಮ ಜೀವನಕ್ಕೆ ಪರಿಪೂರ್ಣ ಪರಿಸ್ಥಿತಿಗಳು ಅಗತ್ಯವಿಲ್ಲ, ಅದಕ್ಕೆ ಬದ್ಧತೆಯ ಕ್ರಿಯೆಯ ಅಗತ್ಯವಿದೆ. ಜಗತ್ತಿನ ಅತ್ಯಂತ ದುಬಾರಿ ಕನಸುಗಳು ಮನಸ್ಸಿನಲ್ಲಿ ಮಾತ್ರ ಉಳಿದಿವೆ. ಯಾರಿಂದಲೂ ಎಂದಿಗೂ ತಿರಸ್ಕರಿಸಲ್ಪಟ್ಟಿಲ್ಲ, ಆದರೆ ಅವುಗಳ ಮಾಲೀಕರಿಂದ ವಿಳಂಬವಾಗುತ್ತವೆ. ಇಲ್ಲಿ ಮತ್ತೊಂದು ಕಟು ಸತ್ಯವಿದೆ. ಜನರು ನಿಮ್ಮ ಅಪೂರ್ಣತೆಗಳನ್ನು ನೀವು ಭಾವಿಸುವಷ್ಟು ಜನರು ಗಮನ ಹರಿಸುವುದಿಲ್ಲ. ಅವರು ತಮ್ಮ ಸ್ವಂತ ಜೀವನದಲ್ಲಿ ನಿರತರಾಗಿರುತ್ತಾರೆ. ಗಮನಿಸುವವರು ನೀವು ಫಲಿತಾಂಶಗಳನ್ನು ಸಾಧಿಸಿದಾಗ ಚಪ್ಪಾಳೆ ತಟ್ಟುವ ಅದೇ ಜನರು. ಆದ್ದರಿಂದ ಪ್ರೇಕ್ಷಕರ ಭಯವು ನಿಮ್ಮ ಭವಿಷ್ಯವನ್ನು ತಡೆಹಿಡಿಯಲು. ಆದಾಗ್ಯೂ ನೀವು ಅಪೂರ್ಣ ಕ್ರಮ ತೆಗೆದುಕೊಳ್ಳಲು ಪ್ರಾರಂಭಿಸಿದ ನಂತರವೂ ಒಂದು ಸವಾಲು ಉದ್ಭವಿಸುತ್ತದೆ: ನಿಯಂತ್ರಣದ ಅಗತ್ಯ. ಜೀವನವು ನಿಖರವಾಗಿ ಯೋಜಿಸಿದಂತೆ ನಡೆದಿದ್ದಾಗ ಜನರು ಹೆಚ್ಚಾಗಿ ಕುಸಿಯುತ್ತಾರೆ. ಅದಕ್ಕಾಗಿಯೇ ಮುಂದಿನ ಅಭ್ಯಾಸವು ಯಾವಾಗ ನಿಲ್ಲಿಸಬೇಕು, ಎಷ್ಟು ತೆಗೆದುಕೊಳ್ಳಬೇಕು ಮತ್ತು ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತದೆ. ಸುಸ್ಥಿರ ಸಂಪತ್ತನ್ನು ಹೇಗೆ ನಿರ್ಮಿಸಲಾಗುತ್ತದೆ. ಅಧ್ಯಾಯ 6. ಹರಾಹಚಿಬು 80% ನಿಯಮ. ಒಂದು ಕ್ಷಣ ಯೋಚಿಸಿ ನೋಡಿ. ನಿಮ್ಮ ದೊಡ್ಡ ಸಮಸ್ಯೆ ಏನಾದರೂ ಕೊರತೆಯಾಗಿರಬಹುದು, ಬದಲಿಗೆ ಅದರ ಅತಿಯಾದ ಸೇವನೆಯಾಗಿರಬಹುದು. ಅತಿಯಾಗಿ ತಿನ್ನುವುದು, ಅತಿಯಾಗಿ ಖರ್ಚು ಮಾಡುವುದು, ಹೆಚ್ಚು ಮಾತನಾಡುವುದು, ನಿರಂತರವಾಗಿ ವಸ್ತುಗಳನ್ನು ಬೆನ್ನಟ್ಟುವುದು, ಅತಿಯಾಗಿ ಸೇವಿಸುವುದು ಹೆಚ್ಚು ಉತ್ತಮ ಎಂದು ಜಗತ್ತು ನಮಗೆ ಕಲಿಸುತ್ತದೆ. ಆದರೆ ಸತ್ಯವೆಂದರೆ ಅತಿಯಾದರೆ ಒತ್ತಡಕ್ಕೆ ಕಾರಣವಾಗುತ್ತದೆ. ಹೊಟ್ಟೆ ತುಂಬಿದ್ದರೂ ಮನಸ್ಸು ತೃಪ್ತಿ ಹೊಂದಿಲ್ಲ, ಮತ್ತು ಕೈಚೀಲ ಖಾಲಿಯಾಗಿದ್ದರೂ ಆಸೆ ನಿಲ್ಲುವುದಿಲ್ಲ. ಮತ್ತು ಇಲ್ಲಿಯೇ ಜಪಾನಿನ ಕಾಲಾತೀತ ಅಭ್ಯಾಸವು ಕಾರ್ಯರೂಪಕ್ಕೆ ಬರುತ್ತದೆ. ಹರಾಹಚಿಬು ಇದರರ್ಥ 80% ಹೋಗುವುದು. ಸಾಂಪ್ರದಾಯಿಕವಾಗಿ ಇದು ತಿನ್ನುವುದರೊಂದಿಗೆ ಸಂಬಂಧಿಸಿದೆ, ಆದರೆ ಅದರ ನಿಜವಾದ ಶಕ್ತಿ ಜೀವನದ ಪ್ರತಿಯೊಂದು ಅಂಶದಲ್ಲೂ ಇದೆ. 80% ತಿನ್ನಿರಿ, 80% ಖರ್ಚು ಮಾಡಿ, 80% ಬದ್ಧರಾಗಿರಿ, 80% ಸೇವಿಸಿ. ಏಕೆಂದರೆ ನೀವು ಯಾವಾಗಲೂ ಮಿತಿಗೆ ತಳ್ಳಿದಾಗ ಚೇತರಿಕೆ ಕಳೆದು ಹೋಗುತ್ತದೆ, ಅಂಚು ಕಣ್ಮರೆಯಾಗುತ್ತದೆ, ಮತ್ತು ಆ ಅಂಚು ಇಲ್ಲದೆ ಜೀವನವು ದುರ್ಬಲವಾಗುತ್ತದೆ. 50,000 ರೂಪಾಯಿಗಳನ್ನು ಗಳಿಸುವ ಇಬ್ಬರು ಜನರನ್ನು ಪರಿಗಣಿಸಿ. ಮೊದಲನೆಯವರು ಆ 50,000ವನ್ನು ಜೀವನ ಶೈಲಿಗಾಗಿ ಖರ್ಚು ಮಾಡುತ್ತಾರೆ. ಹೊರಗಿನಿಂದ ಎರಡೂ ಒಂದೇ ರೀತಿ ಕಾಣುತ್ತವೆ. ಒಳಗಿಂದ ಒಬ್ಬರು ಒತ್ತಡದಲ್ಲಿರುತ್ತಾರೆ, ಇನ್ನೊಬ್ಬರು ಪ್ರಗತಿಯಲ್ಲಿರುತ್ತಾರೆ. ಇಲ್ಲಿಯೇ ವ್ಯತ್ಯಾಸ ಉಂಟಾಗುತ್ತದೆ. ಸರಾಸರಿ ಜನರು ಆದಾಯ ಹೆಚ್ಚಾದಾಗ ಖರ್ಚುಗಳನ್ನು ಹೆಚ್ಚಿಸುತ್ತಾರೆ. ಬುದ್ಧಿವಂತ ಜನರು ಲಾಭಾಂಶವನ್ನು ಹೆಚ್ಚಿಸುತ್ತಾರೆ. ಇದನ್ನು ನೆನಪಿಡಿ. ಆರ್ಥಿಕವಾಗಿ ಮುಕ್ತರು ಒಬ್ಬರು ಸ್ವಲ್ಪ ಉಳಿಸಿದರೆ, ಬೆಳೆದರೆ, ಹೂಡಿಕೆ ಮಾಡಿದರೆ ಅವರು ನಿಜವಾಗಿಯೂ ಶ್ರೀಮಂತರಾಗುತ್ತಿದ್ದಾರೆ. ಹರಹಚಿ ನೀವು ಏನನ್ನಾದರೂ ಖರೀದಿಸಲು ಶಕ್ತರಾಗಿದ್ದೀರಿ ಎಂದ ಮಾತ್ರಕ್ಕೆ ನೀವು ಅದನ್ನು ಖರೀದಿಸಬೇಕು ಎಂದರ್ಥವಲ್ಲ ಎಂದು ಅದು ನಿಮಗೆ ಕಲಿಸುತ್ತದೆ. ಅದು ಬಿಡುಗಡೆಯಾಗಿದೆ ಎಂದ ಮಾತ್ರಕ್ಕೆ ನೀವು ಹೊಸ ಫೋನ್ ಖರೀದಿಸುವ ಅಗತ್ಯವಿಲ್ಲ. ದೊಡ್ಡ ಇಎಂಐ ತೆಗೆದುಕೊಳ್ಳುವುದು ಪ್ರಗತಿಯಲ್ಲ.
ಪ್ರತಿ ವಾರಾಂತ್ಯದಲ್ಲಿ ಹೊರಗೆ ಊಟ ಮಾಡುವುದು ಪ್ರತಿಫಲವಲ್ಲ. ಪ್ರತಿಯೊಂದು ಕೊಡುಗೆಯೂ ಒಂದು ಅವಕಾಶವಲ್ಲ. ಆಗಾಗ್ಗೆ ಇಲ್ಲ ಎಂದು ಹೇಳುವುದು ಅತ್ಯಂತ ಲಾಭದಾಯಕ ನಿರ್ಧಾರವಾಗಿದೆ. ಅದೇ ತರ್ಕವು ತಿನ್ನುವುದಕ್ಕೂ ಅನ್ವಯಿಸುತ್ತದೆ ಎಂಬುದನ್ನು ಪರಿಗಣಿಸಿ. 100% ನಿಮ್ಮನ್ನು ತುಂಬಿಸಿಕೊಳ್ಳುವುದು ಅಲ್ಪಾವಧಿಯ ಆನಂದವನ್ನು ಮಾತ್ರ ನೀಡುತ್ತದೆ. ಇದು ಹಣಕ್ಕೂ ಅನ್ವಯಿಸುತ್ತದೆ. 100% ಖರ್ಚು ಮಾಡುವುದು ತ್ವರಿತ ಡೋಪಮೈನ್ ಹಿಟ್ ನೀಡುತ್ತದೆ. ಆದರೆ 80% ಖರ್ಚು ಮಾಡುವುದು ದೀರ್ಘಾವಧಿಯ ಭದ್ರತೆಯನ್ನು ಖಚಿತಪಡಿಸುತ್ತದೆ. ಅದೇ ಸಮಯಕ್ಕೂ ಅನ್ವಯಿಸುತ್ತದೆ. ಕ್ಯಾಲೆಂಡರ್ ಅನ್ನು ಭರ್ತಿ ಮಾಡುವುದು ಉತ್ಪಾದಕವಲ್ಲ. ಅದು ಕೆಲಸ ಕಳೆದುಕೊಳ್ಳಲು ಒಂದು ಸಣ್ಣ ಮಾರ್ಗ. ಬ್ಯಾಂಕ್ ಬ್ಯಾಲೆನ್ಸ್ನ ಬಫರ್ನಲ್ಲಿ ಸ್ವಲ್ಪ ಜಾಗ ಬಿಡುವುದು. ಅದು ಕೆಲವು ಗಂಟೆಗಳ ಉಚಿತ ಸಮಯದಲ್ಲಿ ಉಳಿಯುತ್ತದೆ. ಇಂದಿನಿಂದ ಒಂದು ಸರಳ ನಿಯಮವನ್ನು ಮಾಡಿ. ಪ್ರತಿಯೊಂದು ಕ್ಷೇತ್ರದಲ್ಲೂ 80%ದಷ್ಟು ಯೋಚಿಸಿ. ನಿಮ್ಮ ತಟ್ಟೆಯಲ್ಲಿ ಸ್ವಲ್ಪ ಜಾಗ ಬಿಡಿ. ನಿಮ್ಮ ಬಜೆಟ್ನಲ್ಲಿ ಸ್ವಲ್ಪ ಜಾಗ ಬಿಡಿ. ನಿಮ್ಮ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಜಾಗ ಬಿಡಿ. ಈ ಮೀಸಲು ತುರ್ತು ಸಂದರ್ಭಗಳಲ್ಲಿ ಗುರಾಣಿಯಾಗಿ ಮತ್ತು ಅವಕಾಶಗಳು ಬಂದಾಗ ಇಂಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನಿಖರವಾಗಿ ವಿಜೇತರನ್ನು ಪ್ರತ್ಯೇಕಿಸುತ್ತದೆ. ಅವರು ಕೇವಲ ಗಳಿಸುವುದಿಲ್ಲ, ಅವರು ತಮ್ಮ ಸಾಮರ್ಥ್ಯವನ್ನು ಉಳಿಸಿಕೊಳ್ಳುತ್ತಾರೆ. ಅವರು ಕೇವಲ ಸಂಗ್ರಹಿಸುವುದಿಲ್ಲ, ಅವರು ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾರೆ. ಎಲ್ಲಾ ನಂತರ ಮಿತಿಮೀರಿದ ವ್ಯಕ್ತಿಯು ಕಳಪೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಮೀಸಲು ಹೊಂದಿರುವ ವ್ಯಕ್ತಿಯು ಸ್ಪಷ್ಟವಾಗಿ ಯೋಚಿಸುತ್ತಾನೆ. ಆದಾಗ್ಯೂ ವಿಷಯಗಳು ಸುಗಮವಾಗಿ ನಡೆಯುತ್ತಿರುವಾಗ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಸುಲಭ. ನಿಜವಾದ ಪರೀಕ್ಷೆ ಬರುತ್ತದೆ, ಏಕೆಂದರೆ ಅನೇಕ ಜನರು ಸಮೃದ್ಧಿಯ ಸಮಯದಲ್ಲಿ ಶಿಸ್ತುಬದ್ಧವಾಗಿ ಕಾಣುತ್ತಾರೆ, ಆದರೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕುಸಿಯುತ್ತಾರೆ. ಅದಕ್ಕಾಗಿಯೇ ಮುಂದಿನ ಅಭ್ಯಾಸವು ಕಷ್ಟದ ಸಮಯದಲ್ಲಿ ಸ್ಥಿರವಾಗಿರುವುದು ಹೇಗೆ ಎಂಬುದನ್ನು ಮತ್ತು ಆ ಪಾತ್ರದಿಂದಲೇ ಸಂಪತ್ತು ಹುಟ್ಟುತ್ತದೆ. ಅಧ್ಯಾಯ 7 ಸಹಿಷ್ಣುತೆ ಮತ್ತು ಸ್ವಯಂ ಶಿಸ್ತು. ನೀವು ಎಂದಾದರೂ ಗಮನಿಸಿದ್ದೀರಾ? ಕೆಲವರು ತೊಂದರೆಗಳು ಬಂದ ತಕ್ಷಣ ಮುರಿದು ಬೀಳುತ್ತಾರೆ ಮತ್ತು ಕೆಲವರು ಹಾಗೆ ಮಾಡುವುದಿಲ್ಲ. ಏಕೆ? ಏಕೆಂದರೆ ಜೀವನವು ಯಾವಾಗಲೂ ಪ್ರತಿಭೆಯನ್ನು ಪರೀಕ್ಷಿಸುವುದಿಲ್ಲ, ಅದು ಪಾತ್ರವನ್ನು ಪರೀಕ್ಷಿಸುತ್ತದೆ. ಇದು ಸತ್ಯ. ಅನೇಕ ಜನರು ಜ್ಞಾನದ ಕೊರತೆಯಿಂದ ಸೋಲುವುದಿಲ್ಲ, ಸಹಿಷ್ಣುತೆಯ ಕೊರತೆಯಿಂದಾಗಿ ಅವರು ವಿಫಲರಾಗುತ್ತಾರೆ. ಏನು ಮಾಡಬೇಕೆಂದು ಅವರಿಗೆ ತಿಳಿದಿದೆ, ಆದರೆ ಅವರು ಹೆಚ್ಚು ಸಮಯ ನಿಲ್ಲಲು ಸಾಧ್ಯವಿಲ್ಲ. ಇಲ್ಲಿಯೇ ಜಪಾನಿನ ಗಮನ್ ಎಂಬ ಪ್ರಬಲ ಅಭ್ಯಾಸವು ಕಾರ್ಯರೂಪಕ್ಕೆ ಬರುತ್ತದೆ. ಗಮನ್ ಎಂದರೆ ಘನತೆಯಿಂದ ನಿರಂತರ ಹೋರಾಟ, ಒತ್ತಡದಲ್ಲಿ ಶಾಂತವಾಗುವುದು ಮತ್ತು ನೋವಿನ ನಡುವೆ ಶಿಸ್ತನ್ನು ಕಾಪಾಡಿಕೊಳ್ಳುವುದು. ನಾಟಕವಿಲ್ಲದೆ, ದೂರು ನೀಡದೆ ಮತ್ತು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಮುರಿಯದೆ. ಅವರಿಬ್ಬರೂ ನಷ್ಟಗಳು, ನಿಧಾನಗತಿಯ ಬೆಳವಣಿಗೆ ಮತ್ತು ನಿರಾಕರಣೆಯನ್ನು ಎದುರಿಸುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಮೊದಲನೆಯದು ಭಯಭೀತವಾಗುತ್ತದೆ ಮತ್ತು ದಿಕ್ಕನ್ನು ಬದಲಾಯಿಸುತ್ತಲೇ ಇರುತ್ತದೆ. ಹಿನ್ನಡೆ ಎದುರಿಸಿದಾಗ ಒಬ್ಬ ವ್ಯಕ್ತಿಯು ಬಿಡುವ ಬಗ್ಗೆ ಯೋಚಿಸಿದರೆ ಇನ್ನೊಬ್ಬನು ಕಲಿಯುತ್ತಾನೆ, ಹೊಂದಿಕೊಳ್ಳುತ್ತಾನೆ ಮತ್ತು ಪರಿಶ್ರಮ ಪಡುತ್ತಾನೆ. ಕೆಲವು ವರ್ಷಗಳ ನಂತರ ಯಾರಿಗೆ ಕಥೆ ಹೇಳಲು ಅವಕಾಶವಿರುತ್ತದೆ ಎಂಬುದರಲ್ಲಿ ವ್ಯತ್ಯಾಸವಿದೆ. ವಿಜೇತರು ಯಾವಾಗಲೂ ಬುದ್ಧಿವಂತರಲ್ಲ, ಆಗಾಗ್ಗೆ ಅವರು ಹೆಚ್ಚು ಉಳಿಯುವ ಶಕ್ತಿಯನ್ನು ಹೊಂದಿರುವವರು. ನೆನಪಿಡಿ, ಯಶಸ್ಸು ಆಗಾಗ್ಗೆ ತ್ರಾಣದ ಆಟವಾಗಿದೆ, ವೇಗವಲ್ಲ. ಆರಂಭಿಕ ಉತ್ಸಾಹದ ಮೇಲೆ ಓಡುವುದು ಸುಲಭ, ಆದರೆ ದೀರ್ಘ ಬೇಸರದ ಅವಧಿಯಲ್ಲಿ ಸ್ಥಿರವಾಗಿರುವುದು ನಿಜವಾದ ಸವಾಲು. ಕೆಲಸದಲ್ಲಿ ಬಡ್ತಿ ಸಿಗಲಿಲ್ಲವೇ? ಒಬ್ಬ ಸರಾಸರಿ ವ್ಯಕ್ತಿ ಕಹಿಯಾಗುತ್ತಾನೆ, ಆದರೆ ಚಾಲಿತ ವ್ಯಕ್ತಿಯು ತನ್ನ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಫಿಟ್ನೆಸ್ನಲ್ಲಿ ಫಲಿತಾಂಶಗಳು ನಿಧಾನವಾಗಿ ತೋರಿಸುತ್ತವೆಯೇ? ಒಬ್ಬ ಸರಾಸರಿ ವ್ಯಕ್ತಿ ಬಿಡುತ್ತಾನೆ. ಇದು ನಿಮ್ಮ ದಿನಚರಿಯನ್ನು ರೂಪಿಸುತ್ತದೆ. ಈ ಸಣ್ಣ ಪ್ರತಿಕ್ರಿಯೆಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಜೀವನವು ನಿಮ್ಮನ್ನು ಕೆರಳಿಸುತ್ತದೆ, ವಿಳಂಬಗಳನ್ನು ಉಂಟುಮಾಡುತ್ತದೆ, ನಿಮ್ಮನ್ನು ಇತರರೊಂದಿಗೆ ಹೋಲಿಸುವಂತೆ ಮಾಡುತ್ತದೆ. ನಿಮ್ಮ ಕಠಿಣ ಪರಿಶ್ರಮವನ್ನು ನಿರ್ಲಕ್ಷಿಸುತ್ತಾ ಅವರ ಪ್ರಗತಿಯನ್ನು ಎತ್ತಿ ತೋರಿಸುತ್ತದೆ ಮತ್ತು ನಂತರ ಕೇಳುತ್ತದೆ, ನೀವು ಇನ್ನೂ ಶಿಸ್ತಿನಿಂದ ಇರುತ್ತೀರಾ? ಇಲ್ಲಿಯೇ ವ್ಯಕ್ತಿತ್ವವು ರೂಪುಗೊಳ್ಳುತ್ತದೆ. ಯಾರೂ ಚಪ್ಪಾಳೆ ತಟ್ಟದಿದ್ದರೂ ಕೆಲಸ ಮಾಡುವುದು, ಫಲಿತಾಂಶಗಳು ಗೋಚರಿಸದಿದ್ದರೂ ಪ್ರಕ್ರಿಯೆಗೆ ಅಂಟಿಕೊಳ್ಳುವುದು ಮತ್ತು ಸರಿಯಾದ ದಿಕ್ಕಿನಲ್ಲಿ ಸಾಗುವಾಗ ತಾತ್ಕಾಲಿಕ ನೋವನ್ನು ಸಹಿಸಿಕೊಳ್ಳುವುದು. ಅದು ಜಿಮ್ನಿಂದ ಸ್ನಾಯು ನೋವು, ಹೊಸ ಕೌಶಲ್ಯವನ್ನು ಕಲಿಯುವ ಹತಾಶೆ
ಹಣವನ್ನು ಉಳಿಸಲು ಅಗತ್ಯವಾದ ಸಂಯಮ ಅಥವಾ ವ್ಯವಹಾರವನ್ನು ನಡೆಸುವ ಅನಿಶ್ಚಿತತೆ. ಇದು ಶಿಕ್ಷೆಯಲ್ಲ, ಹೂಡಿಕೆ. ಇಂದಿನಿಂದ ನಿಮ್ಮನ್ನು ನೀವು ಹೊಸ ಪ್ರಶ್ನೆಯನ್ನು ಕೇಳಿಕೊಳ್ಳಿ: ನಾನು ಅಸ್ವಸ್ಥತೆಯಿಂದ ಏಕೆ ಓಡಿಹೋಗುತ್ತಿದ್ದೇನೆ? ನೀವು ಸ್ವಲ್ಪ ಬೇಸರ, ಸ್ವಲ್ಪ ನಿರಾಕರಣೆ ಅಥವಾ ಕಾಯಬೇಕಾಗುತ್ತದೆ ಎಂಬ ಭಯದಲ್ಲಿದ್ದೀರಿ. ಇದನ್ನು ನೆನಪಿಡಿ: ಅಲ್ಪಾವಧಿಯಲ್ಲಿ ಸೌಕರ್ಯವೂ ಒಳ್ಳೆಯದು ಎಂದು ಭಾವಿಸುತ್ತದೆ, ಆದರೆ ಶಿಸ್ತು ಅಲ್ಪಾವಧಿಯಲ್ಲಿ ಅದು ಕಷ್ಟಕರವೆಂದು ಭಾವಿಸಿದರೂ ದೀರ್ಘಾವಧಿಯಲ್ಲಿ ಅಮೂಲ್ಯವಾದುದು. ಇಲ್ಲಿ ಮತ್ತೊಂದು ಕಟು ಸತ್ಯವಿದೆ: ಪ್ರತಿಭೆಯನ್ನು ಹೊಂದಿದ್ದರೂ ಅನೇಕ ಜನರು ಹಿಂದೆ ಬೀಳುತ್ತಾರೆ. ಅವರ ನರಮಂಡಲವು ದುರ್ಬಲವಾಗಿರುವುದರಿಂದ ಅವರು ಹಿಂದುಳಿಯುತ್ತಾರೆ. ಒತ್ತಡ ಹೆಚ್ಚಾದ ಕ್ಷಣ ಅವರ ಸಂಕಲ್ಪ ಕುಸಿಯುತ್ತದೆ. ಅದಕ್ಕಾಗಿಯೇ ಸಹಿಷ್ಣುತೆಯು ಕೇವಲ ದೈಹಿಕ ತರಬೇತಿಯ ಬಗ್ಗೆ ಅಲ್ಲ, ಅದು ಮನಸ್ಸನ್ನು ಶಾಂತ ಮನಸ್ಸಿನ ಭಾವನೆಗಳು ಮತ್ತು ನಿರ್ಣಾಯಕ ಕ್ರಿಯೆಗೆ ತರಬೇತಿ. ಇಂದು ಸೂಕ್ಷ್ಮ ಶಿಸ್ತು ಅಭ್ಯಾಸ ಮಾಡಲು ಪ್ರಾರಂಭಿಸಿ. ಎಚ್ಚರಿಕೆ ಬಾರಿಸಿದಾಗ ಎದ್ದೇಳಿ, ನಿಮ್ಮ ಬಜೆಟ್ಗೆ ಅಂಟಿಕೊಳ್ಳಿ, ನಿಮ್ಮ ಮನಸ್ಥಿತಿಯನ್ನು ಲೆಕ್ಕಿಸದೆ ಯೋಜನೆಯನ್ನು ಕಾರ್ಯಗತಗೊಳಿಸಿ. ಅಗತ್ಯವಿದ್ದಾಗ ಕಷ್ಟಕರವಾದ ಸಂಭಾಷಣೆಯನ್ನು ಮಾಡಿ ಮತ್ತು ವಿಳಂಬಗಳನ್ನು ಎದುರಿಸಿದಾಗ ಶಾಂತವಾಗಿರಿ. ಈ ದೈನಂದಿನ ಪುನರಾವರ್ತನೆಗಳು ನಿಮ್ಮನ್ನು ಅಲುಗಾಡಿಸದಂತೆ ಮಾಡುತ್ತದೆ. ಆದರೂ ಕೇವಲ ಹಾದಿಯಲ್ಲಿ ಉಳಿಯುವುದು ಇಡೀ ಕಥೆಯಲ್ಲ. ಕೆಲವೊಮ್ಮೆ ಜೀವನ ಅದು ನಿಮ್ಮನ್ನು ಮುರಿಯುತ್ತದೆ. ಯೋಜನೆಗಳು ಮುರಿಯುತ್ತವೆ, ನಂಬಿಕೆ ಮುರಿಯುತ್ತದೆ, ಹಣ ಮುರಿಯುತ್ತದೆ, ವಿಶ್ವಾಸ ಮುರಿಯುತ್ತದೆ. ಚಿನ್ನದೊಂದಿಗೆ ದುರಸ್ತಿ ಮಾಡಿ ನಿಮ್ಮ ದೊಡ್ಡ ಸೋಲು ನಿಮ್ಮ ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದರೆ, ನಿಮ್ಮನ್ನು ಮುರಿದ ವಿಷಯವೇ ನಿಮ್ಮನ್ನು ಹೊಸಬರನ್ನಾಗಿ ಮಾಡಿದರೆ ಎಂದು ಊಹಿಸಿ. ಹೆಚ್ಚಿನ ಜನರು ಮುರಿಯುವಿಕೆ, ನಷ್ಟ, ನಿರಾಕರಣೆ, ವೈಫಲ್ಯ ಸ್ವಲ್ಪ ಭಯಪಡುತ್ತಾರೆ. ಆದರೆ ಸತ್ಯವೆಂದರೆ ಅನೇಕ ಜನರು ಸೋಲುವುದು ನಷ್ಟದಿಂದಲೇ ಅಲ್ಲ, ಬದಲಾಗಿ ಅದಕ್ಕೆ ಅವರು ನೀಡುವ ಅರ್ಥದಿಂದಲೇ. ಬಿರುಕು ಎಂದರೆ ಕಥೆ ಮುಗಿದಿದೆ ಎಂದು ಅವರು ಭಾವಿಸುತ್ತಾರೆ. ಅಲ್ಲಿಯೇ ಕಿಂಟ್ಸುಗಿಯ ಅಸಾಧಾರಣ ಜಪಾನೀಸ್ ತತ್ವಶಾಸ್ತ್ರ ಬರುತ್ತದೆ. ಕಿಂಟ್ಸುಗಿಯಲ್ಲಿ ಮುರಿದ ಮಡಿಕೆಗಳಲ್ಲಿನ ಬಿರುಕುಗಳು ಮರೆಮಾಡಲ್ಪಟ್ಟಿಲ್ಲ, ಅವುಗಳನ್ನು ಎತ್ತಿ ತೋರಿಸಲಾಗಿದೆ. ಏಕೆಂದರೆ ಮುರಿಯುವುದು ಅವಮಾನದ ಮೂಲವಲ್ಲ, ಅದು ಇತಿಹಾಸ, ಗಾಯದ ಗುರುತು, ದೌರ್ಬಲ್ಯದ ಸಂಕೇತವಲ್ಲ. ನೀವು ಬದುಕುಳಿದಿದ್ದೀರಿ ಎಂಬುದಕ್ಕೆ ಇದು ಪುರಾವೆಯಾಗಿದೆ. ವ್ಯವಹಾರದಲ್ಲಿ ಇಬ್ಬರು ವಿಫಲರಾಗುವುದನ್ನು ಊಹಿಸಿ. ಮೊದಲನೆಯವನು ತನ್ನನ್ನು ತಾನು ವೈಫಲ್ಯ ಎಂದು ಭಾವಿಸುತ್ತಾನೆ, ಆದರೆ ಎರಡನೆಯವನು ಮೊದಲ ವ್ಯಕ್ತಿ ನಾಚಿಕೆಯಿಂದ ಹಿಂದೆ ಸರಿಯುತ್ತಾನೆ, ಆದರೆ ಎರಡನೆಯವನು ಕಲಿತು ಬಲವಾದ ಮಾದರಿಯನ್ನು ನಿರ್ಮಿಸುತ್ತಾನೆ. ನೆನಪಿಡಿ, ನೋವು ಅನಿವಾರ್ಯ, ಆದರೆ ನಿಷ್ಪ್ರಯೋಜಕವಾಗಿ ಉಳಿಯುವುದು ಒಂದು ಆಯ್ಕೆಯಾಗಿದೆ. ಪಾಠ ಕಲಿಯದೆ ನೀವು ಹಣವನ್ನು ಕಳೆದುಕೊಂಡರೆ, ನಿಮ್ಮ ಮಾನದಂಡಗಳನ್ನು ಹೆಚ್ಚಿಸದೆ ಸಂಬಂಧವು ಕೊನೆಗೊಂಡರೆ, ಅಥವಾ ಧೈರ್ಯವನ್ನು ಗಳಿಸದೆ ನೀವು ಸಾರ್ವಜನಿಕ ಮುಜುಗರವನ್ನು ಎದುರಿಸಿದರೆ ಮಾತ್ರ ನೀವು ನಿಜವಾದ ನಷ್ಟವನ್ನು ಅನುಭವಿಸುತ್ತೀರಿ. ನೋವು ಬೆಲೆ ಪಾಠವೇ. ವ್ಯಾಪಾರದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸುವುದನ್ನು ಕಲ್ಪಿಸಿಕೊಳ್ಳಿ. ಸರಾಸರಿ ವ್ಯಕ್ತಿ ಮಾರುಕಟ್ಟೆಯನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾನೆ ಅಥವಾ ಸೇಡು ತೀರಿಸಿಕೊಳ್ಳಲು 2 ಪಟ್ಟು ಅಪಾಯವನ್ನು ತೆಗೆದುಕೊಳ್ಳುತ್ತಾನೆ. ಆದಾಗ್ಯೂ ಕಿಂಟ್ಸುಕುರೋಯ್ ಮನಸ್ಥಿತಿ ಹೊಂದಿರುವ ಯಾರಾದರೂ ತಮ್ಮ ದಿನಚರಿ ತೆರೆಯುತ್ತಾರೆ, ಮಾದರಿಗಳನ್ನು ಹುಡುಕುತ್ತಾರೆ, ಅಹಂಕಾರದಿಂದ ಉಂಟಾಗುವ ತಪ್ಪುಗಳನ್ನು ಗುರುತಿಸುತ್ತಾರೆ ಮತ್ತು ತಮ್ಮ ವ್ಯವಸ್ಥೆಯನ್ನು ಬಲಪಡಿಸುತ್ತಾರೆ. ಸಾಲ ಮತ್ತು ಅವಮಾನದಲ್ಲಿ ಮುಳುಗುವ ಬದಲು ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿ, ಬಜೆಟ್ ರಚಿಸಿ ಮತ್ತು ಆದಾಯದ ಮೂಲಗಳನ್ನು. ನೀವು ನಿರಾಕರಣೆಯನ್ನು ಎದುರಿಸಿದರೆ ನೀವು ನಿಜವಾಗಿಯೂ ಪ್ರಯತ್ನ ಮಾಡಿದ್ದೀರಿ ಎಂಬುದಕ್ಕೆ ಅದನ್ನು ಪುರಾವೆಯಾಗಿ ನೋಡಿ. ಸತ್ಯವೆಂದರೆ ಇಂದು ನೀವು ವಿಶ್ವಾಸವನ್ನು ಹೊರಹಾಕುತ್ತಿರುವುದನ್ನು ನೋಡುವ ಅನೇಕ ಜನರು ಒಂದು ಹಂತದಲ್ಲಿ ಮುರಿದುಹೋಗಿ. ನೀವು ಬುದ್ಧಿವಂತರೆಂದು ನೋಡುವ ಜನರು ಒಂದು ಕಾಲದಲ್ಲಿ ಮುಗ್ಧರಾಗಿದ್ದರು. ನೀವು ಸ್ಥಿರರೆಂದು ನೋಡುವವರು ಅವ್ಯವಸ್ಥೆಯಿಂದ ಹೊರಬಂದಿದ್ದಾರೆ. ಸರಾಸರಿ ಜನರು ತಮ್ಮ ಕಥೆಯನ್ನು ಮುಗಿಸಿಬಿಟ್ಟರು ಎಂದು ಭಾವಿಸುವ ಹಂತವನ್ನು ತಲುಪಿದ್ದಾರೆ. ಅವರು ಕೇಳುತ್ತಾರೆ, ಇದು ನನಗೆ ಸಂಭವಿಸಿತು. ವಿಜೇತರು ಕೇಳುತ್ತಾರೆ, ಇದು ನನಗೆ ಸಂಭವಿಸಿತು, ನಾನು ಈಗ ಯಾರಾಗಬಹುದು? ಭಾಷೆಯಲ್ಲಿನ ಬದಲಾವಣೆಯು ಭವಿಷ್ಯವನ್ನು ಬದಲಾಯಿಸಲು ಪ್ರಾರಂಭಿಸುತ್ತದೆ. ಇಂದಿನಿಂದ ಈ ವ್ಯಾಯಾಮವನ್ನು ಪ್ರಯತ್ನಿಸಿ.
ನಿಮ್ಮ 3 ದೊಡ್ಡ ವೈಫಲ್ಯಗಳನ್ನು ಬರೆಯಿರಿ ಮತ್ತು ಅವರ ಪಕ್ಕದಲ್ಲಿ ನೀವು ಕಲಿತದ್ದನ್ನು ಮತ್ತು ಈಗ ನೀವು ಮೊದಲಿಗಿಂತ ಉತ್ತಮವಾಗಿ ಏನು ಮಾಡಬಹುದು ಎಂಬುದನ್ನು ಬರೆಯಿರಿ. ನನಗೆ ಅರ್ಥವಾಯಿತು. ನೀವು ಮತ್ತೆ ಆ ತಪ್ಪನ್ನು ಮಾಡುವುದಿಲ್ಲ. ನಿಮ್ಮ ಗಾಯಗಳಲ್ಲಿ ಬುದ್ಧಿವಂತಿಕೆ ಅಡಗಿರುವುದನ್ನು ನೀವು ನೋಡುತ್ತೀರಿ. ನೀವು ಅದನ್ನು ಎಂದಿಗೂ ಹುಡುಕಲಿಲ್ಲ. ಕಿಮ್ಸುಕುರೋಯ್ ನೀವು ನೋವನ್ನು ಅನುಭವಿಸಬಾರದು ಎಂದು ಹೇಳುವುದಿಲ್ಲ. ಅದನ್ನು ಅನುಭವಿಸಿ, ದುಃಖಿಸಿ, ಅದನ್ನು ಪ್ರಕ್ರಿಯೆಗೊಳಿಸಿ. ಆದರೆ ಅಲ್ಲಿ ವಾಸಿಸಬೇಡಿ. ಏಕೆಂದರೆ ಕೆಲವರು ದುಃಖವನ್ನು ಮನೆಯಾಗಿ ಪರಿವರ್ತಿಸುತ್ತಾರೆ. ಆದರೆ ದುಃಖವು ಕೇವಲ ಒಂದು ಮಾರ್ಗವಾಗಿತ್ತು. ಇಲ್ಲಿ ಮತ್ತೊಂದು ಕಠೋರ ಸತ್ಯವಿದೆ. ಎಂದಿಗೂ ಮುರಿಯದ ವ್ಯಕ್ತಿ ಹೆಚ್ಚಾಗಿ ಆಳವಿಲ್ಲದವನಾಗಿರುತ್ತಾನೆ. ನಷ್ಟವನ್ನು ಅನುಭವಿಸಿದ ಯಾರಾದರೂ ಕೃತಜ್ಞತೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ. ನಿರಾಕರಣೆಯನ್ನು ಎದುರಿಸಿದ ಯಾರಾದರೂ ಅವನಿಗೆ ಗೌರವ ಅರ್ಥವಾಗುತ್ತದೆ. ಖಾಲಿ ಜೇಬುಗಳನ್ನು ನೋಡಿದವನಿಗೆ ಹಣದ ಮೌಲ್ಯ ಅರ್ಥವಾಗುತ್ತದೆ. ಆದರೆ ಗುಣಮುಖವಾದ ನಂತರವೂ ಮುಂದಿನ ಅಭ್ಯಾಸವು ನೀವು ಬದಲಾಯಿಸಲಾಗದ ಸಂಗತಿಗಳೊಂದಿಗೆ ಹೇಗೆ ಶಾಂತಿ ಕಾಯ್ದುಕೊಳ್ಳಬೇಕೆಂದು ಹೇಳುತ್ತದೆ. ಮತ್ತು ಅಲ್ಲಿಯೇ ಶಾಂತ ಶಕ್ತಿ ಹುಟ್ಟುತ್ತದೆ. ಅನೇಕ ಜನರು ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತಾರೆ. ಕಠಿಣ ಪರಿಶ್ರಮಕ್ಕಿಂತ ಹೆಚ್ಚಾಗಿ ಅವರು ಹತಾಶೆಯಿಂದ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತಾರೆ. ಅವರು ಭೂತಕಾಲದಿಂದ ಮುಳುಗಿರುತ್ತಾರೆ. ಮಾರುಕಟ್ಟೆಯನ್ನು ಶಪಿಸುತ್ತಾರೆ. ತಮ್ಮ ಕುಟುಂಬದ ಸಂದರ್ಭಗಳನ್ನು ದೂಷಿಸುತ್ತಾರೆ. ಅನ್ಯಾಯದ ಜನರ ಮೇಲೆ ವಾಸಿಸುತ್ತಾರೆ ಮತ್ತು ತಪ್ಪಿದ ಅವಕಾಶಗಳಿಗಾಗಿ ವಿಷಾದಿಸುತ್ತಾರೆ. ಮೇಲ್ನೋಟಕ್ಕೆ ಅವರು ಕಾರ್ಯನಿರತರಾಗಿ ಕಾಣುತ್ತಾರೆ, ಆದರೆ ಆಂತರಿಕವಾಗಿ ಅವರು ಸಿಲುಕಿಕೊಂಡಿದ್ದಾರೆ. ಸತ್ಯವೆಂದರೆ, ಒಬ್ಬ ವ್ಯಕ್ತಿಯು ಯಾವಾಗಲೂ ಸಮಸ್ಯೆಯಿಂದಲೇ ಸೋಲುವುದಿಲ್ಲ. ಆಗಾಗ್ಗೆ ಅವರು ತಮ್ಮದೇ ಆದ ಪ್ರತಿರೋಧದಿಂದಲೇ ಸೋಲುತ್ತಾರೆ. ಬದಲಾಯಿಸಲಾಗದರ ವಿರುದ್ಧ ಹೋರಾಡುವ ಮೂಲಕ ಅವರು ತಮ್ಮನ್ನು ತಾವು ಅದು ನಿಖರವಾಗಿ ವಿಷಯ. ಜಪಾನ್ ಎಲ್ಲಿದೆಯೋ ಅಲ್ಲಿ ಬಿಟ್ಟುಕೊಡುವುದು ಎಂದರ್ಥವಲ್ಲ. ವಾಸ್ತವದೊಂದಿಗಿನ ಹೋರಾಟವನ್ನು ನಿಲ್ಲಿಸುವುದು ಎಂದರ್ಥ. ಏಕೆಂದರೆ ನೀವು ಹವಾಮಾನದ ಬಗ್ಗೆ ಕೋಪಗೊಂಡಾಗ ಹವಾಮಾನ ಬದಲಾಗುವುದಿಲ್ಲ. ನಿಮ್ಮ ಮನಸ್ಥಿತಿ ಮಾತ್ರ ಹಾಳಾಗುತ್ತದೆ. ನೀವು ಭೂತಕಾಲ ಬಗ್ಗೆ ಅಳುವಾಗ ಭೂತಕಾಲ ಹಿಂತಿರುಗುವುದಿಲ್ಲ. ವರ್ತಮಾನ ಮಾತ್ರ. ಮೊದಲನೆಯದಾಗಿ ಅವನು ಪ್ರತಿದಿನ ಅದೇ ಮಾತನ್ನು ಹೇಳುತ್ತಾನೆ. ಇದು ನನಗೆ ಏಕೆ ಸಂಭವಿಸಿತು? ವ್ಯವಸ್ಥೆ ಕೆಟ್ಟದಾಗಿದೆ. ಅದೃಷ್ಟ ಕೆಟ್ಟದಾಗಿದೆ. ಜನರು ತಪ್ಪು. ಎರಡನೆಯದಾಗಿ ಅವನು ದುಃಖಿತನಾಗುತ್ತಾನೆ. ಆದರೆ ಬೇಗನೆ ಕೇಳುತ್ತಾನೆ, ಮುಂದೇನು? ಯಾವ ಕೌಶಲ್ಯ ಬೇಕು? ಯಾರೊಂದಿಗೆ ಮಾತನಾಡಬೇಕು? ಎಲ್ಲಿ ಅನ್ವಯಿಸಬೇಕು? ಕೆಲವು ತಿಂಗಳುಗಳು, ಏಕೆಂದರೆ ಈ ಘಟನೆ ಎರಡನ್ನೂ ಹೊಡೆದಿದೆ. ಆದರೆ ಪ್ರತಿಕ್ರಿಯೆ ಭವಿಷ್ಯವನ್ನು ವಿಭಿನ್ನವಾಗಿಸಿತು. ಇಲ್ಲಿಯೇ ವ್ಯತ್ಯಾಸ ಉದ್ಭವಿಸುತ್ತದೆ. ದುರ್ಬಲ ಮನಸ್ಥಿತಿ ವಾಸ್ತವದೊಂದಿಗೆ ವಾದಿಸುತ್ತದೆ. ಬಲವಾದ ಮನಸ್ಥಿತಿ ವಾಸ್ತವದೊಂದಿಗೆ ತಂತ್ರವನ್ನು ಮಾಡುತ್ತದೆ. ನೆನಪಿಡಿ, ಸ್ವೀಕಾರವು ನಿಷ್ಕ್ರಿಯವಲ್ಲ, ಅದು ಪ್ರಾಯೋಗಿಕವಾಗಿದೆ. ವೈದ್ಯರು ರೋಗನಿರ್ಣಯವನ್ನು ಹೇಳಿದಾಗ ಮೊದಲ ಹೆಜ್ಜೆ ನಿರಾಕರಣೆಯಲ್ಲ, ಅದು ಸ್ಪಷ್ಟತೆ. ವ್ಯವಹಾರವು ಕುಸಿದಾಗ ಮೊದಲ ಹೆಜ್ಜೆ ಅಹಂಕಾರವಲ್ಲ, ಅದು ಸಂಖ್ಯೆಗಳು. ಸಂಬಂಧವು ಮುಗಿದಾಗ ಮೊದಲ ಹೆಜ್ಜೆ ಭಿಕ್ಷೆ ಬೇಡುವುದಿಲ್ಲ, ಅದು ಸತ್ಯ. ಮಾರುಕಟ್ಟೆ ಕುಸಿತ ಸಂಭವಿಸಿದೆ ಎಂದು ಯೋಚಿಸಿ. ಸರಾಸರಿ ಮನುಷ್ಯ ಪ್ಯಾನಿಕ್, ಸುದ್ದಿ ವ್ಯಸನ, ಭಾವನಾತ್ಮಕ ನಿರ್ಧಾರಗಳು. ಶೋಗುನೇಟ್ ಮನಸ್ಥಿತಿ ಹೊಂದಿರುವ ವ್ಯಕ್ತಿಯು ಅಪಾಯದ ವಿಮರ್ಶೆಗಳನ್ನು ನಡೆಸುತ್ತಾನೆ, ಯೋಜನೆಗಳನ್ನು ಸರಿಹೊಂದಿಸುತ್ತಾನೆ ಮತ್ತು ದೀರ್ಘಕಾಲೀನವಾಗಿ ಯೋಚಿಸುತ್ತಾನೆ. ಹಣದುಬ್ಬರ ಹೆಚ್ಚಾದರೆ ಅವರು ಅಂತ್ಯವಿಲ್ಲದ ದೂರುಗಳಲ್ಲಿ ತೊಡಗುವುದಿಲ್ಲ. ಬದಲಾಗಿ ತಮ್ಮ ಆದಾಯವನ್ನು ಹೆಚ್ಚಿಸುವ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸುತ್ತಾರೆ. ಹಿಂದೆ ಹೂಡಿಕೆ ಅವಕಾಶವನ್ನು ಅವರು ತಪ್ಪಿಸಿಕೊಂಡರೆ ಅವರು ವಿಷಾದಗಳ ಬಗ್ಗೆ ಯೋಚಿಸುವುದಿಲ್ಲ. ಅವರು ಮುಂದಿನ ಅವಕಾಶಕ್ಕಾಗಿ ತಯಾರಿ ನಡೆಸುತ್ತಾರೆ. ನಿಜವಾದ ಶ್ರೀಮಂತರು ಇಲ್ಲಿಯೇ ಭಿನ್ನರಾಗುತ್ತಾರೆ. ಅವರು ತಮ್ಮ ಶಕ್ತಿಯನ್ನು ಸಂರಕ್ಷಿಸುತ್ತಾರೆ. ವಾಸ್ತವವೆಂದರೆ, ನಿಮ್ಮ ಜೀವನದಲ್ಲಿ ಹೆಚ್ಚಿನ ಆಯಾಸವು ಕೆಲಸದಿಂದಲ್ಲ, ಆದರೆ ಮಾನಸಿಕ ಯುದ್ಧಗಳಿಂದ ಉಂಟಾಗುತ್ತದೆ. ಇದು ಏಕೆ ಸಂಭವಿಸಿತು ಎಂದು ನಿರಂತರವಾಗಿ ಕೇಳುತ್ತದೆ. ನನಗೇಕೆ? ನನಗೆ? ಹಾಗಾಗಿದ್ದರೆ? ಇಂತಹ ಪ್ರಶ್ನೆಗಳು ಉತ್ತರಗಳನ್ನು ನೀಡುವುದಕ್ಕಿಂತ ಹೆಚ್ಚಿನ ಗಾಯಗಳನ್ನು ಉಂಟುಮಾಡುತ್ತವೆ. ಕೆಲವೊಮ್ಮೆ ಅತ್ಯಂತ ಶಕ್ತಿಶಾಲಿ ವಾಕ್ಯವೆಂದರೆ, ಅದು ಸಂಭವಿಸಿತು, ಈಗ ಮುಂದೇನು? ಇಂದಿನಿಂದ ಸರಳ ಫಿಲ್ಟರ್ ಅನ್ನು ಅನ್ವಯಿಸಿ. ನಿಮ್ಮ ನಿಯಂತ್ರಣದಲ್ಲಿರುವ ಅಭ್ಯಾಸಗಳು, ಕೌಶಲ್ಯಗಳು, ಉಳಿತಾಯ, ವರ್ತನೆ, ಪ್ರಯತ್ನ, ನಿಮ್ಮ ನೆಟ್ವರ್ಕ್ ಮತ್ತು
ಆರೋಗ್ಯ ದಿನಚರಿಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಇಲ್ಲದಿರುವ ಬಗ್ಗೆ ಶಾಂತಿಯನ್ನು ಕಂಡುಕೊಳ್ಳಿ. ಭೂತಕಾಲ, ಇತರ ಜನರ ನಡವಳಿಕೆ, ಆರ್ಥಿಕತೆ, ಹವಾಮಾನ, ತ್ವರಿತ ಫಲಿತಾಂಶಗಳು ಮತ್ತು ಎಲ್ಲರ ಮೊದಲ ಪಟ್ಟಿಯಲ್ಲಿ ಕೆಲಸ ಮಾಡಿ. ಎರಡನೆಯದರೊಂದಿಗೆ ಶಾಂತಿಯನ್ನು ಕಂಡುಕೊಳ್ಳಿ. ಇನ್ನೊಂದು ಕಟು ಸತ್ಯ ಇಲ್ಲಿದೆ: ಅನೇಕ ಜನರು ಬುದ್ಧಿವಂತರಾಗಿದ್ದರೂ ಮುಂದುವರಿಯಲು ವಿಫಲರಾಗುತ್ತಾರೆ, ಏಕೆಂದರೆ ಅವರ ಮನಸ್ಸುಗಳು ಹಿಂದಿನ ಯುದ್ಧಗಳಲ್ಲಿ ಸಿಲುಕಿಕೊಂಡಿವೆ. ದೈಹಿಕವಾಗಿ ಪ್ರಸ್ತುತ, ಆದರೆ ಮಾನಸಿಕವಾಗಿ ಭೂತಕಾಲದಲ್ಲಿ ಸಿಲುಕಿಕೊಂಡಿವೆ. ಇಲ್ಲಿಯೇ ಕಾರ್ಯತಂತ್ರದ ಶಾಂತತೆ ಬರುತ್ತದೆ. ಅದು ಹೇಳುತ್ತದೆ, ಬಿರುಗಾಳಿ ಅಪ್ಪಳಿಸಿದೆಯೇ? ಸರಿ, ಈಗ ಅದರ ಮೂಲಕ ಸಾಗಿ. ವಿಳಂಬ ಸಂಭವಿಸಿದೆಯೇ? ಸರಿ, ಈಗ ನಿಮ್ಮ ಕೌಶಲ್ಯಗಳನ್ನು ನೀವು ನಿರಾಕರಣೆಯನ್ನು ಎದುರಿಸಿದ್ದೀರಾ? ಸರಿ, ಈಗ ನಿಮ್ಮ ಮಾನದಂಡಗಳನ್ನು ಹೆಚ್ಚಿಸಿ. ಆಂತರಿಕ ಸ್ವಾತಂತ್ರ್ಯ ಪ್ರಾರಂಭವಾಗುವ ಹಂತ ಇದು. ನೀವು ಉಳಿದೆಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿದಾಗ ನೀವು ನಿಮ್ಮನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತೀರಿ. ಈಗ ನೀವು ಶಿಸ್ತು, ಬೆಳವಣಿಗೆ, ಉದ್ದೇಶ, ಅಪೂರ್ಣತೆ, ಸಮತೋಲನ, ಸಹಿಷ್ಣುತೆ, ಗುಣಪಡಿಸುವಿಕೆ ಮತ್ತು ಸ್ವೀಕಾರವನ್ನು ಕಲಿತಿದ್ದೀರಿ. ಮುಂದಿನ ಪ್ರಶ್ನೆ ಒಂದೇ: ಈ ಅಭ್ಯಾಸಗಳಲ್ಲಿ ಯಾವುದು ಇಂದು ನಿಮ್ಮ ಜೀವನವನ್ನು ಬದಲಾಯಿಸಲು ಪ್ರಾರಂಭಿಸುತ್ತದೆ? ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಚಂದಾದಾರರಾಗಿ. ಇದು ನಮಗೆ ಪ್ರೇರಣೆ ನೀಡುತ್ತದೆ.